ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಭಯಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ ಹಾಗೂ ಎಲ್ಲ ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಬೇರೆ ಬೇರೆ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀವಿದ್ಯಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಹರಿಂಕಾರವನ್ನು ಅರಮನೆಗೆ ಹೋಲಿಸಿ ಕೊನೆಗೆ ಆ ಹರಿಂಕಾರದಲ್ಲಿ ತನ್ನ ಸಾನ್ನಿಧ್ಯವನ್ನು ಇರಿಸಿದಂತಹ ಜಗನ್ಮಾತೆಯನ್ನು ಆ ಅರಮನೆಯ ಗುಂಬಜದ ಮೇಲೆ, ಗೊಮ್ಮಟದ ಮೇಲೆ ಕುಳಿತಿರುವಂತಹ ಒಂದು ಹೆಣ್ಣು ಪಾರಿವಾಳ ಅಂತ ಭಗವತ್ಪಾದರು ವರ್ಣಿಸಿದ್ದನ್ನು ನಾವು ನೋಡಿದ್ದೇವೆ. ಪ್ರಾಯಶಃ ಇಂತಹ ವರ್ಣನೆ ಮಾಡುವ ಶಕ್ತಿ ತೀವ್ರವಾದಂಥ ಶ್ರೀವಿದ್ಯಾ ಉಪಾಸಕರಿಗೆ ಮಾತ್ರ ಸಾಧ್ಯ. ಬರೇ ಉಪಾಸಕರಿಗಲ್ಲ, ಅವಳು ಪರಿಪೂರ್ಣವಾಗಿ ಯಾವ ವ್ಯಕ್ತಿಯನ್ನು ಹರಿಸ್ತಾಳೋ ಅಂಥವನಿಗೆ ಮಾತ್ರ ಇಂಥ ಉಪಮಾನ ಗೋಚರಿಸುವುದಕ್ಕೆ ಸಾಧ್ಯ. ನಾವು ಅರಮನೆಯನ್ನೂ ನೋಡ್ತೇವೆ, ಅರಮನೆಯ ಬಣ್ಣವನ್ನೂ ನೋಡ್ತೇವೆ, ಅದರ ಮೇಲೆ ಕೊಂಡಿರುವಂತಹ ಪಕ್ಷಿಗಳನ್ನೂ ನೋಡ್ತೇವೆ. ಆದರೆ ಆ ಎಲ್ಲ ಉಪಮೇಯಗಳನ್ನು ತಂದು ಜಗನ್ಮಾತೆಗೆ ಜೋಡಿಸಿ ಹೇಳಬಹುದು ಅನ್ನೋದು ಮಾತ್ರ ನಮಗೆ ಗೊತ್ತೇ ಆಗುವುದಿಲ್ಲ. ಅದಕ್ಕೋಸ್ಕರ ಹೇಳ್ತೇನೆ, ಅವಳು ನಮ್ಮ ಬುದ್ಧಿಯನ್ನು ಈ ರೀತಿಯಾಗಿ ಪ್ರಚೋದಿಸಿದರೆ ಮಾತ್ರ ನಮ್ಮ ಬುದ್ಧಿ ಕೆಲಸ ಮಾಡ್ತದೆ. ಹಾಗಿಲ್ಲದೇ ಇದ್ದರೆ ಲೌಕಿಕ ವಿಷಯಲ್ಲೇ ಓಲಾಡ್ತಾ ಅದು ಈ ಶರೀರದೊಂದಿಗೆ ನಷ್ಟವಾಗಿ ಹೋಗ್ತದೆ. ನಷ್ಟವಾಗಿ ಹೋಗ್ತದೆ ಅಂದರೆ ದುರ್ಬಲವಾಗಿ ಹೋಗ್ತದೆ. ಏಕೆಂದರೆ ಬುದ್ಧಿ ಎನ್ನುವಂಥದ್ದು ಮುಂದಿನ ಜನ್ಮಕ್ಕೂ ಸಹ ಬರುವಂಥದ್ದು ನಮ್ಮ ಜೊತೆಗೆ. ಹಾಗಾಗಿ ಮಾನುಷ ಜನ್ಮ ಬಂದಾಗ ಆ ಬುದ್ಧಿಯನ್ನು ಇಂಥ ವಿಷಯಗಳ ಕಡೆಗೆ ಹೆಚ್ಚೆಚ್ಚು ಹರಿಸಿ ಅದನ್ನು ಶುದ್ಧ ಮಾಡಿಕೊಂಡರೆ, ಶುದ್ಧ ಮಾಡಿಕೊಂಡವನು ಅವನು ಧನ್ಯ, ಅವನು ಕೃತಜ್ಞ, ಕೃತಕೃತ್ಯ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಗಿದೆ. ನಿನ್ನೆ ದಿವಸ ನಾನು ಹೇಳಿದ್ದೇನೆ. ಇವತ್ತು ಆ ಹರಿಂಕಾರವನ್ನು ಒಂದು ಸಮುದ್ರಕ್ಕೆ ಹೋಲಿಸ್ತಾರೆ. ಅದು ಸಾಮಾನ್ಯ ಸಮುದ್ರ ಅಲ್ಲ, ಅದು ಸುಧಾ ಸಮುದ್ರ ಅಂತ. ಮತ್ತು ಜಗನ್ಮಾತೆಯನ್ನು ಆ ಸುಧಾ ಸಮುದ್ರದಲ್ಲಿರುವಂತಹ ಅಮೃತ, ನೆಕ್ಟರ್, ಸುಧಾ ಅಂತ ವರ್ಣನೆ ಮಾಡ್ತಾರೆ. ನೋಡಿ, ಇಲ್ಲೂ ನಾವು ಗಮನಿಸಬೇಕು. ಈ ಒಂದು ಅಕ್ಷರವನ್ನು, ಇದು ಬೀಜಾಕ್ಷರ, ಇದು ಹೇಳ್ತಾ ಬಂದಿದ್ದೇನೆ ನಾನು, ಲಾಗಾಯಿತು. ಇದನ್ನು ಹೀಗೆಲ್ಲ ನಾವು ವಿಚಿತ್ರವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಜೀವಮಾನ ಇಡೀ
ನಾವು ವಿಚಾರ ಮಾಡಿದರೂ ಸಹ ನಮಗೆ ಹೊಳೆಯೋದಿಲ್ಲ ತ್ರಿಶತಿಯ ಭಾಷ್ಯವನ್ನು ನೋಡದೇ ಇದ್ದರೆ. ನನಗೆ ಕೆಲವು ಸಲ ಅನಿಸುತ್ತೆ, ಈ ತ್ರಿಶತಿ ಭಾಷ್ಯ ನೋಡ್ತಾ ನೋಡ್ತಾ ಹೋದಾಗ ಇದು ಮಂತ್ರಶಾಸ್ತ್ರ, ಸಂಶಯನೇ ಇಲ್ಲ ಅದರ ಬಗ್ಗೆ. ಆದರೆ ಯಾವ ಕಾವ್ಯದ ಸೊಬಗು ಇಲ್ಲಿ ಇಲ್ಲ ಅಂತ ಕೇಳಿದರೆ ಉತ್ತರ ಹೇಳುವುದು ಕಷ್ಟ. ಹೇಗಿದೆ ನೋಡೋಣ. ಹ್ರೀಂಕಾರ ದುಗ್ಧಾಬ್ಧಿ ಸುಧಾ ಅಂತ ಇದು ನಾಮ. ಈ ನಾಮವನ್ನು ನಾವೆಲ್ಲರೂ ಹೇಳ್ತೇವೆ. ಅಂದರೆ ಎಲ್ಲರೂ ಅಂದರೆ ಯಾರ್ಯಾರು ತ್ರಿಶತಿ ಪಾರಾಯಣ ಮಾಡ್ತಾರೋ ಅವರೆಲ್ಲರ ನಾಲಿಗೆಯಿಂದ ಈ ನಾಮ ಬರ್ತಾನೇ ಇರ್ತದೆ. ಮತ್ತಷ್ಟೇ ಅಲ್ಲ, ಒಬ್ಬೊಬ್ರು ಕೇಳಬೇಕು, ನಾನು ಅಷ್ಟು ವರ್ಷದಿಂದ ತ್ರಿಶತಿ ಪಾರಾಯಣ ಮಾಡ್ತಾಯಿದ್ದೇನೆ, ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೇನೆ ಅಂತ ಹೇಳೋದು, ಕೆನ್ನೆ ತಟ್ಕೊಳ್ಳೋದು. ಅದು ಎಷ್ಟು ನಾಮಕ್ಕೆ ಅರ್ಥ ಆಯಿತು ಅಂತಂದರೆ ಅದು ಅರ್ಥ ಆಗಿರೋದಿಲ್ಲ. ನಾಲಿಗೆ ಅದು ವಟ ಅಂದರೆ ಏನು ಪ್ರಯೋಜನ ಅಲ್ವಾ? ಅದು ಒಳಕ್ಕೆ ಇಳಿಬೇಕು. ಒಳಕ್ಕೆ ಇಳಿಬೇಕು ಅಂದರೆ ಅರ್ಥಾನುಸಂಧಾನ ಆಗಬೇಕು. ಅರ್ಥಾನುಸಂಧಾನ ಮಾಡಲಿಕ್ಕೆ ಪೂರಕವಾಗಿ ಇಂಥ ಭಾಷ್ಯಗಳು ನಮಗೆ ಬೇಕು. ಆ ಹಿನ್ನೆಲೆಯಲ್ಲಿ ನೋಡೋಣ. ಹ್ರೀಂಕಾರವೇ ಒಂದು ದುಗ್ಧಾಬ್ಧಿ. ದುಗ್ಧ ಅಂದರೆ ಹಾಲು ಅಂತ. ಅಬ್ಧಿ ಅಂದರೆ ಸಮುದ್ರ ಅಂತ. ಆ ಸಮುದ್ರದಲ್ಲಿರುವಂಥ ಸುಧಾ, ಸುಧಾ ಅಂದರೆ ಅಮೃತ ಅಂತ ಅರ್ಥ. ಇಷ್ಟು ಆ ನಾಮದ ಪ್ರತಿಪದಾರ್ಥ. ಇಲ್ಲೆಲ್ಲ ಆಚಾರ್ಯರು ಒಂದೊಂದು ಶಬ್ದಕ್ಕೂ ಸಹ ಅದರ ಹಿನ್ನೆಲೆಯನ್ನು ವರ್ಣಿಸ್ತಾ ಹೋಗ್ತಾರೆ. ಯಾಕೆ ಇದಕ್ಕೆ ನಾವು ಹೀಗೆ ಹೇಳಬೇಕು, ಯಾಕೆ ಹೀಗೆ ಹೇಳಬೇಕು ಅಂತ. ಅಂದರೆ ಮೊದಲನೇದು ನೋಡಿ, ಹ್ರೀಂಕಾರ ಅನ್ನೋದು ನಾವು ನೋಡ್ತಾ ಬಂದಿದ್ದೇವೆ. ದುಗ್ಧ, ದುಗ್ಧ ಅಂದರೆ ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಹಾಲು ಅಂತ ಅರ್ಥ. ಅದನ್ನು ಹಾಲು ಅಂತಲೂ ಯಾಕೆ ಹೇಳಬೇಕು ಅಂತ ವಿವರಣೆ ಕೊಡ್ತಾರೆ ಅವರು. ದೋಹಾನ್ ನಿಷ್ಪನ್ನಂ ದುಗ್ಧಂ. ಸಂಸ್ಕೃತದಲ್ಲಿ ದೋಹ ಅಂತ ಒಂದು ಶಬ್ದ ಉಂಟು. ಸಾಮಾನ್ಯವಾಗಿ ದೋಹ ಅನ್ನೋದಕ್ಕೆ ಅರ್ಥ ಬಯಕೆ ಅಂತ ಒಂದು ಅರ್ಥ ಉಂಟು. ಯಾವುದನ್ನು ನಾವು ಅಪೇಕ್ಷೆ ಪಡ್ತೇವೋ ಆ ಅಪೇಕ್ಷೆ ಪಡುವುದಕ್ಕೆ ದೋಹ, ಬಯಕೆ ಅಂತ. ದೋಹದ ಅಂತ ಇನ್ನು ಮುಂದೆ ಹೋಗಿ ಹೇಳಬೇಕು ಅಂದರೆ. ಆದರೆ ಇಲ್ಲಿ ದೋಹಾನ್ ನಿಷ್ಪನ್ನಂ, ಆ ಬಯಕೆಯಿಂದ ಯಾವುದು ಹೊರಹೊಮ್ಮತ್ತೋ ಅದಕ್ಕೆ ದುಗ್ಧ ಅಂತ ಹೆಸರು. ಎಂತಹ ಸುಂದರವಾದ ಕಲ್ಪನೆ ನೋಡಿ. ಒಂದು ಹಸು ಕರುವಿಗೆ ಹಾಲನ್ನು ಉಣಿಸುವಂತಹ ಸಮಯ ಬಂದಾಗ ಅದು ತನ್ನ ಕರುವಿಗೆ ಈಗ ಹಾಲನ್ನು ಉಣಿಸಬೇಕು ಅಂತ ಬಯಸಿದ ತಕ್ಷಣ ಅದರ ಕೆನೆಯಲ್ಲಿ, ಅದರ ಕೆಚ್ಚಲಲ್ಲಿ, ಅದರ ಅಡರಲ್ಲಿ ಹಾಲು ಏನಾಗುತ್ತೆ, ಧಾರೆ ಅಲ್ಲಿ ಒರೆಸೋದಕ್ಕೆ ಶುರುವಾಗುತ್ತೆ. ಎಲ್ಲ ಹೊತ್ತಲ್ಲೂ ಸಹ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಅದರ ಹೆಸರೇ ದುಗ್ಧ. ಅಂದರೆ ಒಂದು ತಾನು ಅಪೇಕ್ಷೆ ಪಡಬೇಕು. ಯಾವುದಕ್ಕೆ? ತನ್ನ ಕರುವಿಗೆ ತಾನು ಹಾಲನ್ನೇ ಈಗ ಕುಡಿಸಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದರ ಕೆಚ್ಚಲಿನಲ್ಲಿ ಹಾಲು ಒಸರಿ ಬರ್ತದೆ. ಆದ್ದರಿಂದ ಹಾಲಿಗೆ ಹೆಸರು ದುಗ್ಧ ಅಂತ. ಇನ್ನೊಂದು, ಕರುವೆ ಹೋಗಿ ತಾಯಿಯ ಅಡರಿಗೆ, ಕೆಚ್ಚಲಿಗೆ ಬಾಯಿ ಹಾಕಿದಾಗ ಆಗ ಆ ತಾಯಿ ಹಸುವಿನಲ್ಲಿ ಆ ಭಾವನೆ ಜಾಗೃತವಾದಾಗ ಅದು ಕೆಚ್ಚಲಿಗೆ ಹಾಲನ್ನು ಇಳಿಸ್ತದೆ. ಆದ್ದರಿಂದ ಅದಕ್ಕೆ ದುಗ್ಧ ಅಂತ ಹೆಸರು. ಈ ಮನುಷ್ಯ ಎಂಥ ಸ್ವಾರ್ಥಿ ಕಣ್ರಿ. ಇವನೇ ಮೊದಲು ಹೋಗಿ ಅದರ ಅಡರಿಗೆ ಹಾಲು ಕೈ ಹಾಕಿದರೆ ಅದು ಹಾಲು ಕೊಡೋದಿಲ್ಲ ಅಂತ ಗೊತ್ತು ಇವನಿಗೆ. ಅದಕ್ಕೋಸ್ಕರ ಮೊದಲು ಏನು ಮಾಡ್ತಾನೆ ಕೇಳಿದರೆ ಅದರದ್ದೇ ಕುಡಿಯಾದಂಥ ಕರುವನ್ನು ಮೊದಲು ಬಿಡ್ತಾನೆ. ಆ ಕರು ಹೋಗಿ ಬಾಯಿ ಹಾಕಿದಾಗ ಕೆಚ್ಚಲಿಗೆ, ಪಾಪ ಮುಗ್ಧವಾದ ಹಸು, ಓ ತನ್ನ ಕರು ಹಾಲು ಕುಡಿಯೋದಕ್ಕೆ ಬಂದಿದೆ ಅಂತ ಕೆಚ್ಚಲಿಗೆ ಹಾಲನ್ನು ಇಳಿಸ್ತದೆ. ಆದ್ದರಿಂದ ಅದರ ಹೆಸರು ದುಗ್ಧ. ಆಮೇಲೆ 1-2 ನಿಮಿಷ ಆ ಕರು ಹಾಲನ್ನು ಸಕ್ಕು ಮಾಡಿ ಆದಮೇಲೆ ನಾವೇನು ಮಾಡ್ತೇವೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಕರುವನ್ನು ಪಕ್ಕಕ್ಕೆ ಎಳೆದು ಕಟ್ತೇವೆ, ನಾವು ಹಿಂಡುತ್ತೇವೆ ಅಲ್ವಾ.
ಇದು ಲೋಕದ ಸ್ವಭಾವ. ಹೀಗೆ ಈ ರೀತಿಯಾದಂಥ ಪ್ರಯತ್ನದಿಂದ ಚೋಷಣ ಅಂದರೆ ಹೀರುವುದು. ವಾಸ್ತವಿಕ ಕರು ಹೀರಿದಾಗ ಬರಬೇಕಾದದ್ದು, ಆದರೆ ಮನುಷ್ಯ ಕರುವನ್ನು ಬಿಟ್ಟು ಆಮೇಲೆ ಇವನೇ ಅದನ್ನು ಕೈಯಿಂದ ಏನು ಮಾಡ್ತಾನೆ, ಸಕ್ ಮಾಡ್ತಾನೆ, ಹೀರ್ತಾನೆ. ಆದ್ದರಿಂದ ಅದಕ್ಕೆ ಹೆಸರು ದುಗ್ಧ. ಒಟ್ಟಾರೆ ಎರಡು ಕಡೆಯಲ್ಲಿ ಯಾವುದಾದ್ರು ಒಂದು ಕಡೆಗಾದರೂ ಸಹ ಅಪೇಕ್ಷೆ ಇರಬೇಕು. ಒಂದು ಸ್ವತಃ ತಾಯಿ ಅಪೇಕ್ಷೆ ಪಡಬೇಕು, ಆಗ ಕೆಚ್ಚಲಿಗೆ ಹಾಲು ಇಳಿತದೆ. ಇದು ಕೇವಲ ಹಸುವಿಗಷ್ಟೇ ಅಲ್ಲ, ಮನುಷ್ಯರಿಗೂ ಸಮಾನ. ಅಥವಾ ಆ ಕರು ಹೋಗಿ ಸ್ತನ್ಯಕ್ಕೆ, ಅಡರಿಗೆ ಬಾಯಿ ಹಾಕಿದಾಗ ಆಗಳು ಸಹ ಹಾಲು ಇಳಿತದೆ. ಒಟ್ಟಾರೆ ಈ ರೀತಿಯಾದಂಥ ಕ್ರಿಯೆಯಿಂದ ಅದು ಇಳಿದು ಬರ್ತದೆ. ಆದ್ದರಿಂದ ಅದಕ್ಕೆ ಹೆಸರು ದುಗ್ಧಂ ಅಂತ. ಆಚಾರ್ಯರ ಭಾಷ್ಯ, ಸ್ತನಗತಸ್ಯ ಪಯಸಃ ಸ್ವೀಯತಾಪಾದನ ಹಸ್ತಕ್ರಿಯಾ ವಿಶೇಷೋ ದೋಹ. ಸ್ತನ ಅಂದರೆ ಅಡರ್ ಅಂತ, ಹಸುವಿಗಾದರೆ, ಮನುಷ್ಯರಿಗಾದರೆ ಅವರ ವಕ್ಷಸ್ಥಳ. ಅಲ್ಲಿ ಆ ಹಾಲನ್ನು ತನಗಾಗಿ ಬಳಸಿಕೊಳ್ಳಬೇಕು ಅಂತ ಇಷ್ಟಪಟ್ಟು ಅದು ಹೊರಬರಲಿಕ್ಕೆ ಬೇಕಾದಂಥ ಪ್ರಯತ್ನ ಮಾಡುವ ಕೆಲಸದಿಂದ ಅದು ಹೊರಹೊಮ್ಮತ್ತೆ. ಆದ್ದರಿಂದ ಅದಕ್ಕೆ ದೋಹ ಅಂತ ಹೆಸರು. ಒಟ್ಟಾರೆ ಹಾಲು ಅನ್ನುವಂಥದ್ದು ಅದರ ಅರ್ಥ. ತಥಾಚ ಅನಂತ ಉದಕ ಪ್ರಸಾರಿತ ನಿಮ್ನ ಭೂಪ್ರದೇಶ ಅಬ್ಧಿರುಚ್ಯತ್. ಈಗ ದುಗ್ಧ ಅನ್ನೋದಕ್ಕೆ ನಾವು ಅರ್ಥ ಹೇಳಿ ಆಯಿತು. ಎರಡು ರೀತಿಯಾದಂತಹ ಹಿನ್ನೆಲೆಯಲ್ಲಿ ದುಗ್ಧ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲಿ ಶಬ್ದ ಏನುಂಟು ನಾಮದಲ್ಲಿ, ದುಗ್ಧ ಅಬ್ಧಿ ಅಂತ ಉಂಟು. ಈಗ ಅಬ್ಧಿ ಅನ್ನೋ ಶಬ್ದಕ್ಕೆ ವಿವರಣೆಯನ್ನು ಕೊಡಬೇಕು. ಆ ವಿವರಣೆಯನ್ನು ಕೊಡ್ತಾರೆ ಅವರು. ಅಪ್ಪಂದರೆ ನೀರು, ಸಂಸ್ಕೃತದಲ್ಲಿ ಅಪ್ಪಂದರೆ ನೀರು. ಅದು ಧೀಯತೆ ನಿಧೀಯತೆ ಅಸ್ಮಿನ್ ಇತಿ ಅಬ್ಧಿ. ಅಂದರೆ ಭೂಮಿಯ ಅತ್ಯಂತ ನಿಮ್ನ ಪ್ರದೇಶದಲ್ಲಿ ನೀರು ಸಂಗ್ರಹವಾಗಿ ಇರುವುದಕ್ಕೆ ಏನಂತ ಹೆಸರು? ಅಬ್ಧಿ ಅಂತ ಹೆಸರು. ಸಮುದ್ರ ಯಾವಾಗಲೂ ಭೂಭಾಗದ ಅತ್ಯಂತ ತಳಭಾಗದಲ್ಲಿ ಇರ್ತದೆ. ಭಾರತ ದೇಶ ಹೇಗುಂಟು ಲೆಕ್ಕ ಹಾಕ್ಕೊಂಡು ಬನ್ನಿ, ನೋಡ್ತಾ ಬನ್ನಿ, ನೀವು ವಿಚಾರ ಮಾಡಿ. ಉತ್ತರ ಎತ್ತರ, ದಕ್ಷಿಣ ಅದು ನಿಮ್ನ ಅಂದರೆ ತಗ್ಗು ಅಲ್ವಾ? ಹಾಗೆ ಮುಂದಕ್ಕೆ ಕೆಲವು ಕಡೆಗೆ ಹೋದರೆ ಏನಾಗುತ್ತೆ, ಪೂರ್ವವೂ ತಗ್ಗು, ಇನ್ನು ಕೆಲವು ಕಾಲಕ್ಕೆ ಹೋದಾಗ ಪಶ್ಚಿಮವೂ ತಗ್ಗು. ಹೀಗೆ ಎಲ್ಲೆಲ್ಲಿ ಆ ತಗ್ಗು ಪ್ರದೇಶ ಇರುತ್ತೋ ಅಲ್ಲಿ ನೀರು ಸಂಗ್ರಹವಾಗುತ್ತೆ. ಆದ್ದರಿಂದ ಆ ನೀರು ಸಂಗ್ರಹವಾಗುವ ಭಾಗಕ್ಕೆ ಹೆಸರು ಅಬ್ಧಿ ಅಂತ. ಉತ್ತರದ ಸಮುದ್ರ ಉಂಟಾ? ಇಲ್ಲ. ಯಾಕೆ? ಅದು ನಿಮ್ನ ಪ್ರದೇಶ ಅಲ್ಲ, ಅದು ಎತ್ತರ ಪ್ರದೇಶ. ದಕ್ಷಿಣದಲ್ಲೂ ಉಂಟು, ಪಶ್ಚಿಮದಲ್ಲೂ ಉಂಟು, ಅದಾದಮೇಲೆ ಪೂರ್ವದಲ್ಲೂ ಉಂಟು. ಭಾರತದವರಿಗೆ ಇದು ಮೂರೂ ಸಿಗತ್ತೆ ಅಲ್ವಾ? ಹಿಂದೂ ಮಹಾಸಾಗರ ಅಂತ ಆ ಸಮುದ್ರಗಳ ಸಂಗಮ ಎಲ್ಲಿ ನೋಡ್ತೇವೆ ನಾವು? ಕನ್ಯಾಕುಮಾರಿಯಲ್ಲಿ. ಹೀಗೆ ಅಂತ ಅದಕ್ಕೋಸ್ಕರ ಅಬ್ಧಿ ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ. ಒಟ್ಟಾರೆ ಏನು ಅಂದರೆ, ಭೂಮಿಯ ತಗ್ಗಾದ ಪ್ರದೇಶದಲ್ಲಿ ನೀರು ಸಂಗ್ರಹ ಆಗುವುದಕ್ಕೆ ಅಬ್ಧಿ ಸಮುದ್ರ ಅಂತ ಹೆಸರು ಅಂತ. ಇಂಥ ವಿವರಣೆಲ್ಲ ಎಲ್ಲರೂ ಸಿಗತ್ತೆ, ನಮಗೆ ಸಿಗತ್ತೆ. ಸಮುದ್ರ ಅಂದರೆ ಏನು ರೀ? ಒಂದು ಶಬ್ದ ಹೇಳ್ತಾನೆ, ಓಷನ್ ಅಂತಾನೆ, ಅಷ್ಟೇ ಮುಗಿದೋಯ್ತು. ಪರ್ಯಾಯ ಪದ ಹೇಳಿಬಿಟ್ರೆ ಅರ್ಥ ಆಯಿತು. ಅಲ್ಲ, ಅದರ ಹಿಂದಿರುವಂಥ ವಿವರಣೆ ಹೀಗೆ. ಅನಂತೋದಕ ಪ್ರಸಾರಿತ ನಿಮ್ನ ಭೂಪ್ರದೇಶ ಅಬ್ಧಿರುಚ್ಯತೆ ಆಪಹ ಧೀಯಂತೆ ಅಸ್ಮಿನ್ನಿತಿ. ಅಲ್ಲಿ ನೀರನ್ನು ಸದಾ ಕಾಲವೂ ಸಹ ಇಡ್ತಾರೆ. ಅಂದರೆ ಈ ಪ್ರಕೃತಿ ಮಾತೆ ಇರಿಸಿದೆ ಅಂತ. ತಸ್ಮಿನ್ ಸಂಜೀವಕತ್ವ ಧರ್ಮ ಡಿಂಬಕ ಸಂಜೀವನೆ. ಆ ಅಬ್ಧಿಗೆ ಅಂದರೆ ನೀರಿಗೆ ಏನುಂಟು ಅಂದರೆ, ಮನುಷ್ಯನಿಗೆ ಜೀವವನ್ನು ಕೊಡುವ ಶಕ್ತಿ ಉಂಟು ಅಂತ. ಸಮುದ್ರದಲ್ಲಿ ಇವತ್ತು ನಾವು ನೋಡೋದೆಲ್ಲ ಉಪ್ಪಿನ ನೀರೇ. ಆದರೆ ಅಪ್ಪ ಅನ್ನೋದಕ್ಕೆ ನೀರು ಅಂತ ಅರ್ಥ. ಆ ನೀರಿಗೆ ಏನುಂಟು ಕೇಳಿದರೆ ನಮಗೆ
ಚೇತನಗೊಳಿಸುವಂತಹ ಶಕ್ತಿ ಉಂಟು ಅದಕ್ಕೆ. ಅದಕ್ಕೋಸ್ಕರ ಅಲ್ವಾ ಜೀವ ಅಂದರೆ ಜೀವ ಪ್ರಾಣಧಾರಣೆ ಅಂತ, ಪ್ರಾಣ ಅಂತ ಅರ್ಥ ಇಲ್ಲಿ. ಈಗ ಬೇಸಿಗೆಗಾಲ ಒಂದು 2 ತಾಸು ಆಚೆ ಹೋಗಿ ಬರ್ತೇವೆ, ಮನೆಗೆ ಬಂದ ತಕ್ಷಣ ಫ್ಯಾನ್ ಹಾಕ್ಕೊಂಡು ಕೆಳಗಡೆ ಕೂತಿರ್ತೇವೆ. ಅದಾದಮೇಲೆ ಪತ್ನಿ ಏನಾದ್ರು ಕೊಡ್ಲಾ ಅಂತ ಕೇಳಿದ್ರೆ ಇನ್ನೇನು ಬೇಡ, ಆ ಮಡಿಕೆದು ಒಂದು ಲೋಟ ನೀರು ಕೊಡು ಅಂತ ಹೇಳಿ ತರಿಸ್ಕೊಂಡು ಕುಡಿತೇವೆ. ಲೋಟ ಪಕ್ಕಕ್ಕೆ ಇಡ್ತೇವೆ, ಬಾಯಿಂದ ಉದ್ಗಾರ ತೆಗಿತೇವೆ, ಅಬ್ಬಾ ಹೋದ ಪ್ರಾಣ ಬಂದ ಹಾಗಾಯಿತು ಅಂತ. ನಮ್ಮೆಲ್ಲರ ಸಮಾನ ಅನುಭವ ತಾನೇ. ಅಂದರೆ ಆ ನೀರಿಗೆ ಏನುಂಟು, ಪ್ರಾಣವನ್ನು ಕ್ರಿಯಾಶೀಲವನ್ನಾಗಿಸುವ, ಅದಕ್ಕೆ ಶಕ್ತಿಯನ್ನು ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿ ಉಂಟು. ತಸ್ಮಿನ್ ಸಂಜೀವಕತ್ವಂ ಧರ್ಮ ಡಿಂಭಕ ಸಂಜೀವನೆ ಸ್ತನ್ಯಾದೋ ದರ್ಶನಾತ್. ಹಾಗೆಯೇ ಆ ಅಬ್ಧಿ ಅಂದರೆ ಸಮುದ್ರದಲ್ಲಿರುವುದು ಯಾವುದು, ನೀರು, ಸುಧಾ ಅಂತ ನಾನು ಹೇಳಿದೆ. ಆ ಹಾಲಿಗೂ ಸಹ ಸ್ವಾರಸ್ಯ ಅಂದರೆ ಸಂಸ್ಕೃತದಲ್ಲಿ ಪಯಸ್ ಅಂತ ಕರೀತಾರೆ, ನೀರಿಗೂ ಪಯಸ್ ಅಂತ ಕರೀತಾರೆ. ನೀರಿಗೆ ಹೇಗೆ ಸಂಜೀವಕತ್ವ ಉಂಟೋ ಹಾಲಿಗೂ ಉಂಟು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರಿಗೂ ಸಹ ಒಗ್ಗುವ ಒಂದು ಆಹಾರ ಇದ್ದರೆ ಅದು ಯಾವುದು ರೀ, ಹಾಲು, ಕ್ಷೀರ. ಬಿಡಿ, ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರು ನಮ್ಮ ತಲೆ ಕೆಡಿಸೋದಕ್ಕೆ ಏನೇನೋ ಹುಳ ಬಿಡ್ತಾ ಇರ್ತಾರೆ, ಬಿಳಿಯ ವಿಷಗಳಲ್ಲಿ ಹಾಲು ಸಹ ಒಂದು ಅಂತ ಅಲ್ವಾ. ಅದು ಆ ಯೂನಿವರ್ಸಿಟಿದು, ಅದು ನಮಗೆ ಸಂಬಂಧ ಪಡದೇ ಇರುವ ವಿಷಯ. ಅದನ್ನೆಲ್ಲ ನೋಡಬೇಕು, ಪಕ್ಕಕ್ಕೆ ಎಚ್ಚಿಡಬೇಕು ಅಷ್ಟೇ. ಅಲ್ಲ ಯಾಕೆ ಹೇಳಿದೆ, ಅಲ್ಲ ಹೀಗೂ ಹೇಳ್ತಾರಲ್ಲ ಅಂತ ಯಾರೋ ಅಡ್ಡ ಪ್ರಶ್ನೆ ಕೇಳಿ ಯಾರೋ ನನ್ನ ಹತ್ರ, ಅದಕ್ಕೋಸ್ಕರ ಮೊದಲೇ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ. ಹಾಗೆಯೇ ಈ ಅಬ್ಧಿ ನೀರು, ಸಮುದ್ರದಲ್ಲಿರುವ ನೀರು ಮತ್ತು ಹಾಲಿಗೆ ಆ ಜೀವ ದಾನವನ್ನು ಚೇತನಗೊಳಿಸುವಂತಹ ಶಕ್ತಿ ಉಂಟು. ಅದಕ್ಕೋಸ್ಕರ ನೋಡಿ, ಮಗು ಹಸಿವಾದಾಗ ಗೊಳೋ ಅಂತ ಅಳುತ್ತೆ, ಹಸುವಿನ ಕರುವು ಸಹ ಅಂಬಾ ಅಂತ ಕೂಗತ್ತೆ ಆ ಸಂದರ್ಭದಲ್ಲಿ. ಇನ್ನು ಮಾನುಷ ಶಿಶುಗಳು ಸಹ ಅಳುತ್ತವೆ. ತಾಯಿ ಸ್ತನ್ಯಪಾನ ಮಾಡಿಸಿ ಆದಮೇಲೆ ಮರುಕ್ಷಣದಲ್ಲಿ ನಗೋದಕ್ಕೆ ಶುರು ಮಾಡುತ್ತೆ. ಲೋಕದ ನಿಯಮ ಅಲ್ವ ಇದು. ಅಂದರೆ ಆ ಮಗುವಿಗೆ ಉಂಟಾದಂಥ ಹಸಿವನ್ನು ನಿವಾರಿಸಿ ಅದರ ಪ್ರಾಣಶಕ್ತಿಯನ್ನು ಚೇತನಗೊಳಿಸುವಂತಹ ಶಕ್ತಿ ಬಂದದ್ದು ಯಾವುದರಿಂದ, ಆ ಹಾಲಿನಿಂದ. ಆದ್ದರಿಂದಲೇ ಸಂಜೀವನೆ ಸ್ತನ್ಯಾದೋ ದರ್ಶನಾತ್ ಹ್ರಿಂಕಾರಸ್ಯಾಪಿ ಹಕಾರಯುಕ್ತತೆಯ ಶ್ವೇತವರ್ಣತ್ವ ಅಮೃತಹೇತೋಶ್ಚ ತತ್ಸಾದೃಶ್ಯಂ. ಅಲ್ಲ, ಇದೆಲ್ಲ ಆ ಸ್ತನಕ್ಕೆ ಅಂದರೆ ಅಡರಿಗೆ ಉಂಟು. ಆದರೆ ಅದನ್ನು ನೀವು ಹೇಗೆ ಈ ಹ್ರಿಂಕಾರಕ್ಕೆ ಹೋಲಿಸ್ತೀರಿ? ಅಡರಿಗೂ ಕೆಚ್ಚಲಿಗೂ ಮತ್ತು ಹ್ರಿಂಕಾರಕ್ಕೂ ಯಾವ ಸಾದೃಶ್ಯ ಅಂತಂದರೆ ಅದನ್ನು ಹೇಳ್ತಾರೆ. ಹೌದು, ಸಾದೃಶ್ಯ ಉಂಟು. ಏನು ಸಾದೃಶ್ಯ ಅಂದರೆ ಹ್ರಿಂಕಾರಸ್ಯಾಪಿ ಹಕಾರಯುಕ್ತತೆಯ. ಹ್ರಿಂಕಾರ ಅಲ್ಲಿ ಏನುಂಟು, ಮೊದಲನೇ ಅಕ್ಷರ ಹಕಾರ. ನಿನ್ನೆ ದಿವಸ ಹಕಾರದ ಬಣ್ಣವನ್ನು ನಾನು ಹೇಳಿದ್ದೇನೆ, ಪ್ರಾಯಶಃ ನಿಮಗೆ ಮರ್ತು ಹೋಗಿದೆ ಇವತ್ತು. ಯಾವ ಬಣ್ಣ ಅಂತ ಹೇಳಿದ್ದೇನೆ? ಬಿಳುಪು ಅಂತ ಹೇಳಿದ್ದೇನೆ ಅಲ್ವಾ. ಮತ್ತು ರಕಾರಕ್ಕೆ ಬಣ್ಣ ಹೇಳಿದ್ದೇನೆ, ಯಾವ ಬಣ್ಣ? ಕೆಂಪು, ಇತ್ಯಾದಿ ಇತ್ಯಾದಿ ಅಲ್ಲ. ಭಾಳ ಸಂತೋಷ ಆಯಿತು, ಯಾಕೆಂದರೆ ಪ್ರತಿಕ್ರಿಯಿಸ್ತಾ ಇದ್ದೀರಲ್ಲ ನೀವಂತ. ಹಾಗೆಯೇ ಹ್ರಿಂಕಾರಸ್ಯಾಪಿ ಹಕಾರತೆಯ, ಆ ಹ್ರಿಂಕಾರದಲ್ಲಿ ಯಾವುದುಂಟು, ಅಕ್ಷರ ಹಕಾರ ಉಂಟು, ಹಕಾರದ ಬಣ್ಣ ಬಿಳುಪು. ಹಾಗೆ ಕ್ಷೀರ ಸಮುದ್ರದ ಬಣ್ಣವೂ ಬಿಳು ಅಂತ ಸಾದೃಶ್ಯ ಒಂದು. ಯುಕ್ತತೆಯ ಶ್ವೇತವರ್ಣತ್ವಾತ್ ಅಮೃತ ಹೇತೋಶ್ಚ. ಮತ್ತು ಈ ಅಮೃತ ಅಂತುಂಟಲ್ಲ, ನೆಕ್ಟರ್ ಅಂತ ಹೇಳ್ತೇವಲ್ಲ, ಆ ಅಮೃತದ ಬಣ್ಣ ಶುದ್ಧ ಬೆಳುಪು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಹ್ರಿಂಕಾರ ಎನ್ನುವಂತಹ ಸಮುದ್ರದಿಂದ ಸಿಗುವಂತಹ ಆ ಅಮೃತ ಹಾಲು ಯಾವ ಬಣ್ಣದ್ದು? ಹಾಲಿನ ಬಣ್ಣ ಬಿಳಿ ಬಣ್ಣಕ್ಕೆ ಹೊರತಾಗಿ ಬೇರೆ ಬಣ್ಣದಲ್ಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನ ಯಾವ ಮೂಲೆಗಾದರೂ ಹೋಗಲಿ ಇದು ಅಲ್ವಾ. ಹಾಲು ಅಂದರೆ ಬಿಳುಪು ಅಂತ ಅರ್ಥ ಅಷ್ಟೇ. ಹಾಗಾಗಿ ಸದಾ ಅದು ಶ್ವೇತ, ಅಮೃತ ಹೇತೋಶ್ಚ ತತ್ಸಾದೃಶ್ಯಂ. ಹಾಗಾಗಿ ಆ
ಹಾಲು ಅದು ಬಣ್ಣದಿಂದಲೇ ಹೇಳುತ್ತೆ ನಾನು ಅಮೃತಕ್ಕೆ ಸಮಾನ ಅಂತ. ಹಾಗಾಗಿ ಸಂಸ್ಕೃತದಲ್ಲಿ ಹಾಲನ್ನು ಅಮೃತ ಅಂತಲೇ ಕರೆಯುವಂಥ ಒಂದು ಕ್ರಮ ಉಂಟು. ತಸ್ಯ ಸುಧೇವ ಸುಧಾ ತದಭಿವ್ಯಕ್ತತ್ವ ವಿಶೇಷಾತ್ ತತ್ಸೇವಕಾನಾಂ ನಿತ್ಯತ್ವೇ ಸತಿ ಬಹುವಿಧ ಮಹಿಮಾಶಾಲಿತೆಯ ದರ್ಶನಾದಿತಿ ಭಾವ. ಹೇಗೆ ಆ ಸುಧಾ ಅಂದರೆ ಹಾಲನ್ನು ಸೇವಿಸುವವರಿಗೆ ಚೈತನ್ಯದ ಚಿಲುಮೆ ಉಂಟಾಗ್ತದೆಯೋ ಹಾಗೆಯೇ ಈ ಹಿಂಕಾರ ಎನ್ನುವಂತಹ ಸಮುದ್ರದಿಂದ ಪಡೆದುಕೊಂಡಂತಹ ಜಗನ್ಮಾತೆ ಉಪಾಸನಾ ರೂಪವಾದಂಥ ಕ್ಷೀರವನ್ನು ಪಾನ ಮಾಡುವವರಿಗೆ ಅವಳ ಸಾಕ್ಷಾತ್ಕಾರ ರೂಪವಾದಂತಹ ಚೈತನ್ಯದ ಚಿಲುಮೆ ಸಿಗ್ತದೆ. ಹ್ರೀಂಕಾರ ಎನ್ನುವ ಸಮುದ್ರದಲ್ಲಿ ಏನುಂಟು? ಅಮೃತ ರೂಪವಾದಂತಹ ಸುಧೆ ಉಂಟು. ಹಾಗೆ ಆ ಅಮೃತ ರೂಪವಾದಂತಹ ಸುಧೆ ಯಾವುದು ಅಂದರೆ ಅದು ಜಗನ್ಮಾತೆ. ಹೀಗೆ ಕಾವ್ಯ ರೂಪದಲ್ಲಿ ಆಕೆ ಹ್ರೀಂಕಾರ ಎನ್ನುವಂತಹ ಸಮುದ್ರದಲ್ಲಿ ನೆಲೆಸಿದ್ದಾಳೆ ಅನ್ನೋದನ್ನು ಭಗವತ್ಪಾದರು ವರ್ಣಿಸಿ ಆದ ಮೇಲೆ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಹ್ರೀಂಕಾರ ಕಮಲ ಇಂದಿರಾ ಅಂತ. ಈಗ ಹ್ರೀಂಕಾರವನ್ನು ಕಮಲಕ್ಕೆ ಹೋಲಿಸ್ತಾರೆ. ಹ್ರೀಂಕಾರ ಕಮಲ, ಮತ್ತು ಆ ಕಮಲದಲ್ಲಿ ಯಾರಿದ್ದಾರೆ? ಇಂದಿರಾ. ಇಂದಿರಾ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಇಂದಿರಾ ಲೋಕಮಾತಾಮ ಅಂತ. ಯಾಕೆ ಹೀಗೆ ಹೇಳ್ತಾರೆ ನೋಡೋಣ. ಇಲ್ಲೂ ಮತ್ತು ಪುನಃ ಆ ಹ್ರೀಂಕಾರವನ್ನು ಕಮಲಕ್ಕೆ ಹೋಲಿಸಬೇಕಿದ್ರೆ ಹ್ರೀಂಕಾರಕ್ಕೂ ಕಮಲಕ್ಕೂ ಒಂದೇನಿರಬೇಕು? ಉಪಮಾನ ಉಪಮೇಯ ಭಾವ ಇರಬೇಕು, ಸಾದೃಶ್ಯ ಇರಬೇಕು. ಇಂದಿರಾ ಅಂತ ಹೇಳಬೇಕಿದ್ರೆ ಆ ಇಂದಿರಾಳಿಗೂ ಮತ್ತು ಜಗನ್ಮಾತೆಗೂ ಏನಿರಬೇಕು? ಸಾದೃಶ್ಯ ಇರಬೇಕು. ಅದೆರಡನ್ನೂ ತೋರಿಸ್ತಾರೆ ಈ ನಾಮದೊಳಗೆ. ನಾನು ಅದಕ್ಕೋಸ್ಕರ ಹೇಳಿದ್ದೇನೆ ನಿನ್ನೆ ದಿವಸ, ಇದೆಲ್ಲ ಕಾವ್ಯಮಯವಾದಂಥ ವರ್ಣನೆ. ಆದರೆ ಕೊನೆಗೆ ಅದೆಲ್ಲ ಮುಕ್ತಾಯ ಆಗುವುದು ಅಪ್ಪಟ ವೇದಾಂತದಲ್ಲಿ ಅಂತ. ನೋಡೋಣ ಏನು ಅಂತ. ಹ್ರೀಂಕಾರ ಕಮಲೇಂದಿರಾ. ಹ್ರೀಂಕಾರ ಬೀಜಸ್ಯ ವಿಚಿತ್ರವರ್ಣತೆಯ ಪರಮ ಪ್ರೀತಿ ವಿಷಯತೆಯ ಚ ಕಮಲ ಉಪಮಾ. ಕಮಲ ನೀವೆಲ್ಲರೂ ನೋಡಿದ್ದೀರಿ. ಆ ಕಮಲದಲ್ಲಿ ಎಲ್ಲ ಬಣ್ಣದ ವೈವಿಧ್ಯಗಳು. ಲಲಿತಾ ಸಹಸ್ರನಾಮದ ಮೊದಲ ಭಾಗದಲ್ಲಿ ಆ ಎಲ್ಲ ಚಿತ್ರವನ್ನು ಸಹ ಅಲ್ಲಿ ನಿವೇಶನಗೊಳಿಸಿದ್ದೇನೆ. ತುಂಬ ಜನ ಅದನ್ನು ನೋಡಿ ನನ್ನ ಹತ್ರ ಬೇರೆ ಬೇರೆ ಥರದ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ ಅಂತ. ಆ ವಿಷಯ ಆ ಪುಸ್ತಕದಲ್ಲಿದೆ, ನೋಡ್ಕೊಳ್ತೀರಿ ನೀವು. ಆದರೆ ಕಮಲ, ಬಿಳಿ ಕಮಲ, ಕೆಂಪು ಕಮಲ, ನೀಲ ಕಮಲ, ಅದನ್ನೇ ಕನ್ನೈದಿಲೆ ಅಂತ ಕರೀತಾರೆ ಅಲ್ವಾ? ಎಲ್ಲ ಇರುತ್ತೆ, ಬೇರೆ ಬೇರೆ ಬಣ್ಣ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಒಂದೇ ಕಮಲದಲ್ಲಿ, ಶ್ವೇತಕಮಲ ಬಿಟ್ಬಿಡಿ, ನೀಲಕಮಲವನ್ನು ಬಿಟ್ಬಿಡಿ, ಕೆಂಪು ಕಮಲ ಇರುತ್ತಲ್ಲ, ಆ ಕೆಂಪು ಕಮಲದ ದಳದ ಪ್ರಾರಂಭದಲ್ಲಿ ಒಂದು ಬಣ್ಣ ಇದ್ದರೆ, ಮಧ್ಯದಲ್ಲಿ ಇನ್ನೊಂದು ಬಣ್ಣ ಇದ್ದರೆ, ಅದರ ಕೊನೆಯಲ್ಲಿ ಇನ್ನೊಂದು ಬಣ್ಣ ಇರುತ್ತೆ. ನಾವು ಕಮಲ ನೋಡ್ತೇವೆ, ಅದು ಇಷ್ಟು ಸೂಕ್ಷ್ಮವಾಗಿ ಗಮನಿಸಿ ಇರೋದಿಲ್ಲ. ಸುಮ್ಮನೆ ಚೆಕ್ ಮಾಡೋದಕ್ಕೆ ಅಂದರೆ ನೋಡ್ಬಿಡಿ ಹೀಗೆ ಅಂತ. ಅಷ್ಟೇ ಅಲ್ರಿ, ಅದರ ಹೊರಗಿನ ದಳದ ಬಣ್ಣ ಒಂದು ರೀತಿ ಇದ್ದರೆ, ಒಳಕ್ಕೆ ಬರ್ತಾ ಇದ್ದರೆ ಆ ಕೇಸರದ ಸನಿಹದಲ್ಲಿರುವಂಥ ದಳಗಳ ಬಣ್ಣ ಅದು ಏನಾಗಿರುತ್ತೆ? ಇನ್ನೊಂದು ರೀತಿಯಲ್ಲಿರುತ್ತೆ, ಸ್ವಲ್ಪ ಬಿಳುಪು ಛಾಯೆಯಿಂದ ಕೂಡಿರುತ್ತೆ ಹೀಗೆ ಅಂತ. ಹೀಗೆ ಆ ಒಂದೇ ಕಮಲದಲ್ಲಿಯೂ ಸಹ ಬೇರೆ ಬೇರೆ ಬಣ್ಣಗಳು ತುಂಬಿಕೊಂಡು ಇರ್ತವೆ. ಅದಕ್ಕೋಸ್ಕರ ಹ್ರೀಂಕಾರವನ್ನು ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗಿದ್ರೆ ಹ್ರೀಂಕಾರದಲ್ಲಿ ಏನೇನು ಬಣ್ಣ ಉಂಟಪ್ಪ ಅಂತಂದರೆ, ಬಿಳಿ ಬಣ್ಣ ಉಂಟು ಹಕಾರದಿಂದ, ಮತ್ತು ರಕಾರದಿಂದ ಕೆಂಪು ಬಣ್ಣ ನೋಡಿದ್ದೇವೆ. ಇನ್ನು ಅದು ಎರಡನ್ನು ಸೇರಿಸ್ಬಿಟ್ರೆ, ಕೆಂಪು ಮತ್ತು ಬಿಳುಪು ಸೇರಿಸಿದರೆ ಅದೇ ಹೊಂಬಣ್ಣ ಆಗಿಬಿಡುತ್ತೆ. ಆ ಬಣ್ಣವೂ ಸಹ ಕಮಲದಲ್ಲಿ ನಮಗೆ ಸಿಗತ್ತೆ. ಆದ್ದರಿಂದ ಹೇಗೆ ಕಮಲದಲ್ಲಿ ವರ್ಣ ವೈವಿಧ್ಯ, ಬಣ್ಣ ವೈವಿಧ್ಯ ಇರುತ್ತೋ,
ಹಾಗೆಯೇ ಆ ಜಗನ್ಮಾತೆಯ ವಾಚಕವಾದಂಥ ಹ್ರೀಂಕಾರದಲ್ಲೂ ಸಹ ಬೇರೆ ಬೇರೆ ವರ್ಣಗಳ ವೈವಿಧ್ಯ ಉಂಟು. ಇಲ್ಲಿ ವರ್ಣ ಅನ್ನೋದಕ್ಕೆ ಎರಡು ಅರ್ಥ. ಮತ್ತೆ ಪುನಃ ಒಂದು ಹಕಾರದ ಬಣ್ಣ ಬಿಳುಪು ಅಂತ ಹೇಳಿದ್ದೇನೆ, ರಕಾರದ ಬಣ್ಣ ಕೆಂಪು ಅಂತ ಹೇಳಿದೆ. ಇದು ವರ್ಣಗಳು. ವರ್ಣ ವೈವಿಧ್ಯ ಅಂದರೆ ಇನ್ನೊಂದು ಅರ್ಥ. ಒಂದು ಹಕಾರ ಉಂಟು, ಅದೊಂದು ವರ್ಣ. ಇನ್ನೊಂದು ರಕಾರ ಉಂಟು, ಅದೊಂದು ವರ್ಣ. ಅದಾದಮೇಲೆ ಈಕಾರ ಉಂಟು, ಅದೊಂದು ವರ್ಣ. ಕೊನೆಗೊಂದು ಅನುಸ್ವಾರ ಉಂಟು. ಅಲ್ಲಿಗೆ ಎಷ್ಟಾಯ್ತು ರೀ? ಬಣ್ಣ ಎನ್ನುವ ಅರ್ಥದಲ್ಲಿ ವೈವಿಧ್ಯ ಒಂದಾದರೆ ಅಕ್ಷರ ಎನ್ನುವ ಅರ್ಥದಲ್ಲೂ ಸಹ 4 ಥರದ ವೈವಿಧ್ಯ. ಅಲ್ಲಿಗೆ ಕಮಲದ ಉಪಮಾನಕ್ಕೆ ಇದು ಅರ್ಹವಾಗಿದೆ ಅಲ್ವಾ? ಅದರಿಂದ ಹ್ರೀಂಕಾರ ಏವ ಕಮಲ, ಹ್ರೀಂಕಾರವೇ ಕಮಲ. ಅಂಥ ಕಮಲದಲ್ಲಿ ಯಾರಿದ್ದಾರೆ ಅಂದರೆ ಕಮಲದಲ್ಲಿ ಇರುವವಳು ಲಕ್ಷ್ಮಿ. ಲಕ್ಷ್ಮಿಯ ವಾಸಸ್ಥಾನ ಕಮಲ. ಸಾಮಾನ್ಯವಾಗಿ ಕಮಲೆ ಮತ್ತು ಕಮಲಾಲಯೇ ಅಂತೆಲ್ಲ ನಾವು ಏನು ಮಾಡ್ತೇವೆ, ಲಕ್ಷ್ಮಿಯನ್ನು ಸಂಬೋಧಿಸ್ತೇವೆ. ವಾಸ್ತವಿಕವಾಗಿ ಆ ಲಕ್ಷ್ಮಿಯ ಇನ್ನೊಂದು ಹೆಸರಾದಂಥ ಇಂದಿರಾ ಅನ್ನೋದುಂಟಲ್ಲ, ಅದಕ್ಕೊಂದು ಎಟಿಮಾಲಜಿ ಉಂಟು, ನಿಷ್ಪತ್ತಿ ಉಂಟು. ಏನು ಅಂದರೆ ಇಂದಿರಾ ಅನ್ನೋದಕ್ಕೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮಿ ಯಾವುದಕ್ಕೆ ಅಧಿಪತಿ? ಸಂಪತ್ತಿನ ಒಡತಿಯವಳು ಅಲ್ವಾ? ಅಲ್ಲಿಗೆ ಇಂದಿರಾ ಅನ್ನೋದು ಏನು ಹೇಳಬೇಕು ನಮಗೆ? ಇವಳು ಸಂಪತ್ತಿನ ಒಡತಿ ಅಂತ ಹೇಳಬೇಕು. ಆ ಶಬ್ದ ಹೇಳತ್ತೆ. ಸಂಸ್ಕೃತದಲ್ಲಿ ಒಂದು ಧಾತು ಉಂಟು. ಆ ಧಾತುವಿನ ಹೆಸರು ಇದಿ ಅಂತ. ಇದಿ ಅದಕ್ಕೆ ಅರ್ಥ ಏನು ಅಂದರೆ ಪರಮೈಶ್ವರ್ಯ ಅಂತ. ಹಾಗಾಗಿ ಇಂದಿರಾ ಅಂದರೆ ಅರ್ಥ ಏನು ಅಂದರೆ ಪರಮ ಐಶ್ವರ್ಯ ಸಂಪನ್ನಳು ಅಂತ. ವಿಷ್ಣುವಿನ ಪತ್ನಿ ಅಂತ ಕರೆಸ್ಕೊಂಡಾಗ ಲಕ್ಷ್ಮಿ, ಅವಳು ಆ ಸಂಪತ್ತಿಗೆ ಒಡತಿ ಆಗ್ತಾಳೆ ಅಂತ. ಆದರೆ ಈ ಲಕ್ಷ್ಮಿಗೂ ಸಹ ಮೂಲ ರೂಪದಲ್ಲಿರುವಂತಹ ಶ್ರೀವಿದ್ಯಾ ಅಂತ ಕರೆಸ್ಕೊಳ್ಳುವಂತಹ ರಾಜರಾಜೇಶ್ವರಿ, ಪರಾಭಟ್ಟಾರಿಕ, ಸುಂದರಿ, ತ್ರಿಪುರ ಸುಂದರಿ, ಮಹಾತ್ರಿಪುರ ಸುಂದರಿ, ಹೀಗೆಲ್ಲ ಕರೆಸ್ಕೊಳ್ಳುವಂಥ ಅವಳು ಇಂತಹ ಬಹಳಷ್ಟು ಲಕ್ಷ್ಮಿಯರಿಗೂ ಸಹ ಏನಾಗಿದ್ದಾಳೆ? ಒಡತಿಯಾಗಿದ್ದಾಳೆ. ಲಕ್ಷ್ಮಿ ಮತ್ತು ಸರಸ್ವತಿ ಆಕೆಯ ಅಂಶದವರು. ಆದರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಈ ಮೂರರ ಸಮಷ್ಟಿ ರೂಪದಲ್ಲಿರುವವಳು ಶ್ರೀವಿದ್ಯಾ ಪರಾಭಟ್ಟಾರಿಕ. ಲಲಿತಾ ಸಹಸ್ರನಾಮದ ಮೊದಲನೆಯ ನಾಮದಲ್ಲೇ ಇದಿಷ್ಟನ್ನು ನಾನಲ್ಲಿ ತಿಳಿಸಿದ್ದೇನೆ. ಹಾಗಾಗಿ ಲಕ್ಷ್ಮೀ ಇದ್ದಲ್ಲೆಲ್ಲ ಶ್ರೀವಿದ್ಯೆ ಇರಬಹುದು, ಇಲ್ಲದೇ ಇರಬಹುದು. ಸರಸ್ವತಿ ಇದ್ದಲ್ಲಿ ಶ್ರೀವಿದ್ಯೆ ಇರಬಹುದು, ಇಲ್ಲದೇ ಇರಬಹುದು. ಆದರೆ ಶ್ರೀವಿದ್ಯೆ ಇದ್ದಲ್ಲಿ ಇವರೆಲ್ಲರೂ ಸಹ ನಿಯತವಾಗಿ ಇರಲೇಬೇಕು. ಶಿ ಈಸ್ ಕಾಲ್ಡ್ ಪರಾಶಕ್ತಿ. ಅವಳೇ ಶ್ರೀಮಾತ. ನೋಡಿ, ಅವಳ ಹೆಸರೆಲ್ಲ ಉಂಟು. ಶ್ರೀ ಅಂದರೆ ಏನು ರೀ? ಸಂಪತ್ತು ಅಲ್ವಾ? ಶ್ರೀ ಅಂದರೆ ವಿದ್ಯೆ ಅಂತ ಅರ್ಥನೂ ಉಂಟು. ಶ್ರೀ ಅಂದರೆ ವಿದ್ಯೆ. ಆದ್ದರಿಂದ ಅವಳು ಇಂದಿರಾ ಅಂದರೆ ಹೇಗೆ ಕಮಲದಲ್ಲಿರುವಂತಹ ಲಕ್ಷ್ಮೀ ಸಂಪತ್ಪ್ರದಳು, ಹಾಗೆ ಹ್ರೀಂಕಾರ ಎನ್ನುವಂಥ ಕಮಲದಲ್ಲಿರುವಂತಹ ಈ ಇಂದಿರಾ ಶ್ರೀವಿದ್ಯಾ ಅವಳು ಸಹ ಸಂಪತ್ಪ್ರದಳು. ಯಾವ ಸಂಪತ್ತು? ಲೌಕಿಕ ಸಂಪತ್ತೂ ಹೌದು, ಅದನ್ನು ಮೀರಿದ ಮಿಕ್ಕಿದ ಇನ್ನೊಂದು ಸಂಪತ್ತುಂಟು, ಆಧ್ಯಾತ್ಮಿಕ ಸಂಪತ್ತು. ಅದೇ ಮೋಕ್ಷ ಸಂಪತ್ತು. ಅದನ್ನು ಕೊಡುವವಳಾದ್ದರಿಂದ ಅವಳು ಹ್ರೀಂಕಾರ ಕಮಲೇಂದಿರ. ಈ ನಾಮದ ಅರ್ಥ ಎಲ್ಲ ನಮಗೆ ಪಾರಾಯಣ ಮಾಡುವಾಗ ಅಕಸ್ಮಾತ್ ಆಗಿಬಿಟ್ಟರೆ ನಾವು 1 ನಿಮಿಷ ಅಲ್ಲಿ ನಿಲ್ಲದೆ ಮುಂದಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಹೀಗೆ ಮೇಲ್ನೋಟಕ್ಕೆ ಸಂಪತ್ತಿನ ಒಡತಿಯಾದ ಲಕ್ಷ್ಮಿ, ಸ್ವಲ್ಪ ಒಳಕ್ಕೆ ಹೋದರೆ ಅಧ್ಯಾತ್ಮ ಸಂಪತ್ತಿನ ಒಡತಿಯಾದಂಥ ಶ್ರೀವಿದ್ಯೆ. ಅಂದರೆ ಏನು ಹೇಳ್ದಂಗಾಯಿತು? ಆ ಲಕ್ಷ್ಮಿ ಹೇಗೆ
ಲೋಕದಲ್ಲಿ ಪ್ರಸಿದ್ಧವಾದ ಕಮಲದಲ್ಲಿ ವಾಸ ಮಾಡಿದ್ದಾಳೋ ಹಾಗೆ ಶ್ರೀವಿದ್ಯಾಸ್ವರೂಪಿಣಿ ಅಂತ ಕರೆಸ್ಕೊಳ್ಳುವಂಥ ಈ ಲಕ್ಷ್ಮಿ ಹ್ರಿಂಕಾರ ಎನ್ನುವಂಥ ಕಮಲದಲ್ಲಿ ವಾಸ ಮಾಡಿದ್ದಾಳೆ. ಇನ್ನೊಂದು ಸ್ವಾರಸ್ಯ ಉಂಟ್ರಿ. ಲೋಕದ ಕಮಲ ಲಕ್ಷ್ಮಿಗೆ ಆಧಾರವಾಗಿದೆ, ಆದರೆ ಈ ಕಮಲ ಬಾಡುವ ಕಮಲ. ಬೇರೆ ಹೂವಿನಷ್ಟು ಬೇಗ ಬಾಡದೇ ಇದ್ದರೂ ಸಹ ಒಂದು 3-4 ದಿವಸದಲ್ಲಿ ಅದೇನಾಗುತ್ತೆ, ಬಾಡಿ ಹೋಗ್ತದೆ. ಆದರೆ ಹ್ರಿಂಕಾರ ಎನ್ನುವ ಕಮಲ ಅದು ಬಾಡುವುದಿಲ್ಲ. ಬಡತ ಇಲ್ಲ. ಎಷ್ಟು ಶತಮಾನಗಳಿಂದ ಎಷ್ಟೆಲ್ಲ ಸಾಧಕರಿಗೆ ಆ ಹ್ರಿಂಕಾರ ಎನ್ನುವಂಥ ಕಮಲ ತನ್ನಲ್ಲಿರುವಂತಹ ಈ ಸಂಪತ್ತನ್ನು ಉಪಾಸಕರಿಗೆ ಕೊಡ್ತಾ ಬಂದಿದೆ. ಆದ್ದರಿಂದ ಪರಮ ಪ್ರೀತಿ ವಿಷಯತೆಯ ಕಮಲ ಉಪಮ ತಸ್ಯ ವಾಚ್ಯಾರ್ಥತೆಯ ತದುಪರಿತನತ್ವೇನ ಸರ್ವಪುರುಷಾರ್ಥ ಪ್ರದಾತೃತ್ವಾಚ್ಚ ಕಮಲ ಶಬ್ದೇನ ಅಭಿಧೀಯತೆ. ಒಟ್ಟಾರೆ ಆ ಕಮಲ ಸಂಪತ್ತನ್ನು ಕೊಡುತ್ತೆ. ಸಂಪತ್ತು ಎನ್ನುವಂಥದ್ದು ಪುರುಷಾರ್ಥದಲ್ಲಿ ಒಂದು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಲಕ್ಷ್ಮಿ ಕೊಡುವುದು ಸಂಪತ್ ರೂಪವಾದಂಥ ಒಂದು ಪುರುಷಾರ್ಥವನ್ನಾದರೆ ಶ್ರೀವಿದ್ಯಾ ಎನ್ನುವಂತಹ ಈ ಪರಾಭಟ್ಟಾರಿಕ ಹ್ರಿಂಕಾರದಲ್ಲಿ ನಿವೇಶನಗೊಂಡು ಪುರುಷಾರ್ಥ ಚತುಷ್ಟಯಗಳು ಎನ್ನುವಂತಹ ಸಂಪತ್ತನ್ನು ಕೊಡ್ತಾಳೆ. ಅದಕ್ಕೋಸ್ಕರನೇ ಶ್ರೀವಿದ್ಯಾ ಉಪಾಸಕರಿಗೆ ಸಂಪತ್ತಿನ ಕೊರತೆ ಆಗೋದಿಲ್ಲ, ಲೌಕಿಕ ಸಂಪತ್ತೂ ಕೊರತೆ ಆಗೋದಿಲ್ಲ, ಮತ್ತು ಆಧ್ಯಾತ್ಮಿಕ ಸಂಪತ್ತೂ ಸಹ ಕೊರತೆ ಆಗೋದಿಲ್ಲ. ತಸ್ಯಾಹ ಪದ್ಮಾಲಯತ್ವಾತ್ ಹ್ರಿಂಕಾರ ಕಮಲಸ್ಯ ಇಂದಿರಾ ತದಧೀನ ಬ್ರಹ್ಮವಿದ್ಯಾ. ಕೊನೆಗೆ ಹೇಳ್ತಾ 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 ಹೋಗಿ ಒಂದೇ ಮಾತು ಹೇಳ್ತಾರೆ, ಈ ಹ್ರಿಂಕಾರ ಎನ್ನುವಂಥ ಕಮಲದಲ್ಲಿ ನಿವಿಷ್ಟಳಾದಂತಹ ಇಂದಿರಾ ಎನ್ನುವ ಶಬ್ದದಿಂದ ಕರೆಯಲ್ಪಡುವಂತಹ ಶ್ರೀವಿದ್ಯಾ ಅವಳು ಯಾರು ಅಂದರೆ ಬ್ರಹ್ಮವಿದ್ಯಾ, ಆತ್ಮವಿದ್ಯಾ, ಶ್ರೀವಿದ್ಯಾ, ಮತ್ತು ಮುಂದೊಂದು ಶಬ್ದ ಉಂಟು, ನೀವೇ ಹೇಳ್ಕೊಳ್ಳಿ. ಎಲ್ಲ ಅವಳಿದ್ದೇ ಶಬ್ದಗಳು. ಹಾಗಾಗಿ ಇಲ್ಲಿನ ಲಕ್ಷ್ಮಿ ಅಧ್ಯಾತ್ಮದ ನೆಲೆಯಲ್ಲಿ ಹೇಳಬೇಕು ಅಂದರೆ ಅವಳು ಬ್ರಹ್ಮವಿದ್ಯಾ ಸ್ವರೂಪಿಣಿ. ಅಂತಹ ಆ ಬ್ರಹ್ಮವಿದ್ಯಾ ಸ್ವರೂಪಿಣಿಗೆ ಆಶ್ರಯವಾದದ್ರಿಂದ ಲೋಕದ ಕಮಲವನ್ನು ಯಾಕೆ ಹುಡ್ಕೊಂಡು ಹೋಗ್ತೀಯೋ, ಹ್ರಿಂಕಾರ ಎನ್ನುವಂಥ ಕಮಲವನ್ನು ಹುಡುಕು, ಅದನ್ನು ಜಪಿಸು ಅನ್ನೋದು ಈ ನಾಮದ ಒಟ್ಟರ್ಥ. ಇಲ್ಲಿಗೆ ಆಯಿತು ಅಂತ ಅಂದ್ಕೊಳ್ಳೋಣ, ಮತ್ತು ಮುಂದಕ್ಕೆ ಹೋಗೋಣ. ಹ್ರಿಂಕಾರ ದೀಪಾರ್ಚಿಹಿ ಈಗ ಹ್ರಿಂಕಾರವನ್ನು ಒಂದು ಮಣಿದೀಪಕ್ಕೆ ಹೋಲಿಸ್ತಾರೆ. ಲೋಕದ ದೀಪ ಅಲ್ಲ, ಮಣಿಮಯವಾದ ದೀಪ. ಆ ದೀಪ ಹೇಗೆ ಬೆಳಗತ್ತೋ ಇಲ್ಲಿರುವಂತಹ ಈ ಮಣಿಮಯವಾದ ದೀಪದಿಂದ ಒಂದು ಬೆಳಕು ಬರುತ್ತಂತೆ. ಆ ಬೆಳಕು ಯಾರು ಅಂದರೆ ನಾನು ಹೇಳಬೇಕಾದ್ದಿಲ್ಲ, ಮತ್ತು ಪುನಃ ಅವಳೇ. ಯಾಕೆಂದರೆ ಪ್ರತಿಯೊಬ್ಬರ ಒಳಗೂ ಇದ್ದು ಬೆಳಗುವವಳು ಅವಳೇ ಅಲ್ವಾ. ನಮ್ಮೊಳಗೆ ಸದಾ ಬೆಳಕುಂಟು, ಆಮೇಲೆ ಹೇಳ್ತೇನೆ ಅದನ್ನು ಹೇಗೆ ಅಂತ ನೋಡೋಣ. ಹ್ರಿಂಕಾರ ಮಣಿದೀಪಾರ್ಚಿಹಿ ಆಧಿದೈಕಾದಿ ಉಪದ್ರವ ಅನಭಿಭೂತತ್ವೇ ಸತಿ ಚಿರಕಾಲಾವಸ್ಥಾಯಿತ್ವಂ ಮಣಿದೀಪ ಸಾದೃಶ್ಯಂ ಹ್ರೀಂಕಾರಸ್ಯ. ಮನುಷ್ಯನಿಗೆ 3 ತರಹದ ತಾಪಗಳು, ಇದನ್ನೇ ತಾಪತ್ರಯ ಅಂತ ಕರಿತೇವೆ ನಾವು. ಇರೋದು 3, ಆದರೆ ಇವನು ಹೇಳಬೇಕಿರೋದನ್ನು ತಾಪಶತ ಅನ್ನೋ ಥರ ಹೇಳ್ತಾ ಇರ್ತಾನೆ ಅಂತ. ಹಾಗಿದ್ರೆ ಯಾವ್ಯಾವುದಪ್ಪ ಅಲ್ಲ, ಆ ಸಂಕಟವನ್ನು ಉಂಟು ಮಾಡೋದು ಸತ್ಯ, ಹೆಸರಿಗೆ 3 ಆದರೂ ಸಹ ಆ ಒಂದೊಂದು ತಾಪಕ್ಕೂ ಮರಿ ತಾಪಗಳಿವೆ. ಮತ್ತೆ ಆದ್ದರಿಂದ 100 ತಾಪಗಳಾಗ್ತವೆ. ನಾನು ಹಿಂದೆ ಹೇಳಿದ್ದೇನೆ ಅಂದರೆ ಯಾವ್ಯಾವುದು ನಮ್ಮಲ್ಲಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಿದ್ರೆ
ಪುರೋಹಿತರು ಸಂಕಲ್ಪ ಮಾಡ್ತಾರೆ. ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ, ಆದಿ ತಾಪತ್ರಯ ದೋಷ ಪರಿಹಾರಾರ್ಥಂ ಮುಂದೆ ಡ್ಯಾಶ್ 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 ಇದಂ ಕರ್ಮ ಕರಿಷ್ಯೇ ಅಂತ. ತಕ್ಷಣ ಹೋಗ್ಬಿಟ್ಟಿದ್ದಕ್ಕೆ ಅರ್ಥ ಏನು ಅಂತ ಕೇಳಿಬಿಟ್ರೆ ಅವರು ಕಂಗಾಲಾಗಿಬಿಡ್ತಾರೆ. ಕೇಳಬೇಡಿ ದಯವಿಟ್ಟು. ನಿಮ್ಮ ಸಂಶಯಕ್ಕೆ ಇಲ್ಲಿ ನಾನು ಉತ್ತರ ಹೇಳಿಬಿಡ್ತೇನೆ ಹೇಗೆ ಅಂತ. ಆಧ್ಯಾತ್ಮಿಕ ಅಂದರೆ ಈ ದೇಹದಿಂದ ಬರುವಂತಹ ನೋವು. ದೇಹದಿಂದ ಬರುವ ನೋವು ಅಂದರೆ ಏನ್ರಿ? ಏನೋ ತಲೆನೋವು ಬಂತು, ಅದು ಆಧ್ಯಾತ್ಮಿಕವಾದ ನೋವು. ಇಲ್ಲ, ಹಾಗೆ ಕೆಳಗೆ ಬಂದರೆ ಹಲ್ಲುಗಳಿವೆಯಲ್ಲ, ಹಲ್ಲು ನೋವು ಬಂತು, ಆ ನೋವು ಹೋಗಲಿ ಅಂತ ಕೀಳಿಸ್ಕೊಂಡ್ರೆ ಗ್ರಹಚಾರ 3 ತಿಂಗಳ ಮತ್ತು ನೋವು ಅನುಭವಿಸ್ಬೇಕು. ಅದು ಆಧ್ಯಾತ್ಮಿಕವಾದ ನೋವು. ಇನ್ನು ವಯಸ್ಸು ಆಗ್ತಾ ಬಂದಮೇಲೆ ಎಲ್ಲ ಒಂದೊಂದೇ ಈ ಅವಯವಗಳು ಸಹ ಏನಾಗ್ತವೆ, ಸಡಿಲಾಗ್ತಾ ಬರ್ತವೆ. ನಿನಗೆ ಸಹಾಯ ಮಾಡಿ ಸಾಕಾಗಿದೆಯಪ್ಪ ಅಂತ ಕೈ ಹೇಳತ್ತೆ. ಜಾಸ್ತಿ ಮೇಲೆ ಎತ್ತಕ್ಕಾಗಲ್ಲ. ಎಲ್ಲರಿಗೂ ಸಹ ಆಗುವಂತಹ ಸಮಸ್ಯೆ ಇದು. ನಾನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಹೇಳುವ ನನಗೂ ಸಹ ಇದೆಲ್ಲವೂ ಸಹ ನಿಯತವೇ ಅಂತ. ಹಾಗಾಗಿ ಈ ದೇಹ ಮೊದಲು ನಮಗೆ ಉಪಕರಿಸುತ್ತೆ, ಆಮೇಲೆ ಜ್ವರ, ಕಾಯಿಲೆ, ಕಸಾಲೆ ಇತ್ಯಾದಿಗಳಿಂದ ನಮಗೆ ಏನು ಮಾಡುತ್ತೆ? ನೋವನ್ನು ಉಂಟು ಮಾಡುತ್ತೆ. ಒಟ್ಟಾರೆ ದೇಹದ ಮೂಲಕವಾಗಿ ಅನುಭವಿಸುವ ಸಂಕಟ, ಅದು ರೋಗ ಇರಲಿ, ರುಚಿನ ಇರಲಿ, ಅಥವಾ ಬಿದ್ದು ಪೆಟ್ಟಾಗಿರಲಿ, ಇದೆಲ್ಲವೂ ಸಹ ಆಗುವುದು ದೇಹದ ಮೂಲಕ. ಆದ್ದರಿಂದ ದೇಹದ ಮೂಲಕ ಅನುಭವಿಸುವ ಎಲ್ಲ ತೊಂದರೆಗಳಿಗೆ ಏನಂತ ಹೆಸರು? ಆಧ್ಯಾತ್ಮಿಕ ತಾಪ. ತಾಪ ಅಂದರೆ ಬಿಸಿ. ಯಾವಳು ಏನು ಮಾಡುತ್ತೆ? ಸುಡುತ್ತೆ. ಹೌದಾನೆ? ಹಾಗೆ ಈ ತಾಪ ಒಳಗಡೆಯಿಂದ ಸುಡ್ತಾ ಇರುತ್ತೆ. ಇದು ಆಧ್ಯಾತ್ಮಿಕವಾದ ತಾಪ. ಇನ್ನು ಆಧಿಭೌತಿಕ ಅಂದರೆ ಮಟೀರಿಯಲ್ ಪ್ರಾಬ್ಲಮ್ಸ್. ಏನೋ ನೀವು ಹೋಗ್ತಾ ಇದ್ದೀರಿ, ಮುಂದ್ಗಡೆ ನಾಯಿ ಮರಿ ಬಂದುಬಿಡ್ತು, ಬ್ರೇಕ್ ಹಾಕಿದ್ರಿ, ಸ್ಕಿಡ್ ಆಗಿಬಿಡ್ತು ಗಾಡಿ, ಬಿದ್ದರೆ ಅದರಿಂದ ಆಗುವ ಸಂಕಟ, ನೋವು. ಅಥವಾ ಒಂದು ಹಸು ಬಂತು, ಆ ಹಸು ಬಂದಾಗ ಕೆಲವು ಜನರಿಗೆ ಭಕ್ತಿಯನ್ನು ನಾನು ಅಲ್ಲಗೊಡೆಯೋದಿಲ್ಲ, ಇದ್ದಕ್ಕಿದ್ದ ಹಾಗೆ ಏನು ಮಾಡ್ತಾರೆ? ಬ್ರೇಕ್ ಹಾಕಿಬಿಟ್ಟು ಕೈ ಮುಗಿಯೋದಕ್ಕೆ ಹೋಗ್ತಾರೆ. ಹಸುವಿಗೆ ಕೈ ಮುಗಿಯೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ನೀವು ಅದರ ಬಗ್ಗೆ ಪೂಜ್ಯ ಭಾವನೆಯನ್ನು ಸಲ್ಲಿಸೋದಕ್ಕೆ ಹಲವು ದಾರಿಗಳು. ಕ್ಷಣಕಾಲ ಅಲ್ಲೇ ನಿಮ್ಮ ಮನಸ್ಸಿನಲ್ಲಿ ಆಕೆಗೆ ನಮಸ್ಕಾರ ಮಾಡ್ಬೋದಲ್ವಾ? ದಾರಿಯಲ್ಲಿ ನಮಸ್ಕಾರ ಹೋಗ್ತಾ ಇರ್ತೀರಿ, ಇದ್ದಕ್ಕಿದ್ದಾಗ ಪಕ್ಕ ಒಂದು ದೇವಸ್ಥಾನ ಸಿಕ್ತು, ತಕ್ಷಣ ಗಾಡಿ ಬ್ರೇಕ್ ಹಾಕ್ಬಿಡೋದು. ಹಿಂದಿದ್ದವ ಏನು ಮಾಡಬೇಕು ಅವಾಗ? ಅವನಿಗೂ ಆಧಿಭೌತಿಕ, ಅವನು ಬಂದು ಇವನಿಗೆ ಗುದ್ದಿದ್ರೆ ಇವನಿಗೂ ಸಹ ಆಧಿಭೌತಿಕ. ಹೌದು ತಾನೆ? ಹೀಗೆ ಹೊರಗಿನ ವಸ್ತುಗಳಿಂದ ಬರುವಂಥ ತೊಂದರೆ. ಮಳೆಗಾಲ, ವಿಪರೀತ ಗಾಳಿ ಮಳೆ, ಹಳ್ಳಿ ಪೇಟೆ ಅಲ್ಲ, ನೀವು ಯಾವ ಮನೆಯಲ್ಲಿದ್ದರೋ ಆ ಮನೆಯ ಒಂದು ಸೂರು ಕಳಚಿ ತಲೆ ಮೇಲೆ ಬಿದ್ದೋಯ್ತು. ಇದು ಸಹ ಯಾವ ತೊಂದರೆ? ಆಧಿಭೌತಿಕ ತಾಪ. ಹೀಗೆ ಬೇರೆ ಬೇರೆ ಹೊರಗಿನ ವಸ್ತುಗಳಿಂದ ಬರುವಂಥ ತೊಂದರೆಗೆ ಆಧಿಭೌತಿಕ ತಾಪ ಅಂತ ಹೆಸರು. ಇನ್ನು ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ. ಆಧಿದೈವಿಕ ಅಂದರೆ ದೈವಿ ಪ್ರಕೋಪ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಇದ್ದಕ್ಕಿದ್ದ ಹಾಗೆ ಅರ್ಥಕ್ವೇಕ್ ಆಗಿಬಿಡ್ತು. ಅದು ಆಧಿಭೌತಿಕವಾ? ಆಧಿದೈವಿಕವಾ? ಅಲ್ಲ, ಈ ಎರಡಕ್ಕೂ ಬರೋದಿಲ್ಲ, ಸಪರೇಟ್ ಅದು. ಆಧಿದೈವಿಕ ಅಲ್ವಾ? ಮತ್ತು ಇದ್ದಕ್ಕಿದ್ದಾಗೆ ತುಫಾನು ಬಂದುಬಿಡ್ತು ಸಮುದ್ರದಲ್ಲಿ, ಅದರ ಅಕ್ಕಪಕ್ಕದಲ್ಲಿರುವವರಿಗೆಲ್ಲ ತೊಂದರೆ ಆಗತ್ತೆ. ಇದು ಆಧಿದೈವಿಕ. ಮತ್ತು ರೈತ ಬೆಳೆ ಬೆಳಿಬೇಕು ಅಂತ ಬೀಜ ಬಿತ್ತುತ್ತಾನೆ, ಇದ್ದಕ್ಕಿದ್ದ ಹಾಗೆ ಅವುಗಳಿಗೆ ಕೀಟ ಬಿತ್ತು. ನೀವು ಎಷ್ಟೇ ಫೆಸ್ಟಿಸೈಡನ್ನು ಹೊಡೆದ್ರೂ ಸಹ ಕೀಟಗಳು ಜಗ್ಗೋಲ್ಲ. ದಟ್ ಈಸ್ ಕಾಲ್ಡ್ ಆಧಿದೈವಿಕ.
ಈಗಲೇ ನೋಡ್ತೀರ ನೀವು, ಒಂದು 4 ವರ್ಷಗಳ ಹಿಂದೆ ಇಡೀ ಹಳೆ ಮೈಸೂರು ಭಾಗದಲ್ಲಿ, ಕರ್ನಾಟಕದ ಬಹುಭಾಗದಲ್ಲಿ ತೆಂಗಿನ ಗಿಡಗಳಿಗೆ ಏನು ರೋಗ ಬಂತು? ನುಷಿ ರೋಗ ಬಂತು. ಏನೆಲ್ಲ ಕಷ್ಟಪಟ್ಟರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಹಾರ್ಟಿಕಲ್ಚರ್ ಅವರೆಲ್ಲ, ಏನೂ ಜಗ್ಲಿಲ್ಲ ಅದು. ಆಮೇಲೆ ಕೇಳಿಯವರೆ, ಏನೋ ಅದಾಗ ಅದು ಹೋಯ್ತಪ್ಪ ಅಂತಾರೆ ರೈತರು. ದಿಸ್ ಇಸ್ ಕಾಲ್ಡ್ ಆಧಿ ದೈವಿಕ. ಮನುಷ್ಯನಿಗೆ ಬರುವ ತೊಂದರೆಗಳು ಇವು 3. ಇದಕ್ಕೆ ಹೊರತಾಗಿ ಏನೇನು ತೊಂದರೆ ಅನುಭವಿಸ್ತೀರೋ ಬೇರೆ ಒಂದಿದ್ರೆ ಹೇಳಿ ನೀವು, ಅದು ಎಲ್ಲವೂ ಸಹ ಇದರೊಳಗೆ ಅಂತರ್ಗತ. ಬೇಕಾದ್ರೆ ಇವತ್ತು ಸಂಜೆ ಮನೆಗೆ ಹೋದ್ಮೇಲೆ ಒಂದು ಪಟ್ಟಿ ಮಾಡಿ ಯಾವ್ಯಾವ ಸಿಗ್ತವೆ ಅಂತ. ಹಾಗೆ ತಕ್ಷಣ ನೋಡಿ ಇದು ಯಾವುದ್ರೊಳಗೆ ಸೇರುತ್ತೆ ಅಂತಲೂ ವಿಚಾರ ಮಾಡಿ. ಮತ್ತೆ ಹೀಗೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಯಾಕೆ ಹೇಳ್ದೆ ಕೇಳಿದ್ರೆ ಭಾಷ್ಯದಲ್ಲಿ ಆ ಶಬ್ದ ಉಂಟು. ಆದಿದೈವಿಕ ಆದಿ ಉಪದ್ರವ ಅನಭಿಭೂತತ್ವೇ ಸತಿ. ಈ ಮಣಿ ಉಂಟಲ್ಲ, ಅದು ದೀಪ ಅಂತ ಹೇಳಿದ್ದಾರೆ. ಲೋಕದ ದೀಪ ಏನಾಗುತ್ತೆ ಅಂದರೆ, ಗಾಳಿ ಬೀಸಿದರೆ, ಈ ದೀಪ ಅಲ್ಲ, ಇದು ಹೋಗತ್ತೆ ಬಿಡಿ, ಈಗ 2 ಸಲ ಹೋಯ್ತು ನೋಡ್ತಾ ಇದ್ದೇವಲ್ಲ ನಾವು ಹೇಗೆ ಅಂತ. ಈ ಬತ್ತಿಯಲ್ಲಿ ಉರಿತಾ ಇರುವಂಥ ಎಣ್ಣೆಯ ದೀಪ ನೀವು ಅದನ್ನು ಹಚ್ಚಿಟ್ರೆ ಅವಶ್ಯಕತೆಗಿಂತ ಹೆಚ್ಚು ಗಾಳಿ ಬೀಸಿದ್ರೆ ಅದೇನಾಗುತ್ತೆ? ಅದು ಆರೋಗ್ಬಿಡ್ತದೆ. ಇದ್ದಕ್ಕಿದ್ದಾಗೆ ತಂಪು ಗಾಳಿ ಬಂದರೆ ಆಗಲೂ ಸಹ ಏನಾಗುತ್ತೆ? ಆರೋಗ್ಬಿಡುತ್ತೆ. ಏನು ಹೊರಗಡೆ ಹೋಗಬೇಕು, ಬೆಳಕಿಲ್ಲ ಅಂತ, ಕರೆಂಟ್ ಹೋಗಿದೆ ಅಂತ ಆ ದೀಪ ನೀವು ತಗೊಂಡು ಹೊರಗಡೆ ಹೋದರೆ, ಆಗ ಅಕಸ್ಮಾತ್ತಾಗಿ ಮಳೆ ಬೀಳ್ತಾ ಇದ್ದರೆ ಆ ನೀರಿನ ಹನಿ ಬಿದ್ದುಬಿಟ್ರೆ ಅದು ಸಹ ಆಗಲೂ ಸಹ ಅದು ಆರುತ್ತೆ. ಹೀಗೆ ಲೋಕದ ದೀಪ ಆರುವುದಕ್ಕೆ ಹಲವು ಕಾರಣಗಳು ಅಲ್ವಾ? ಹಾಗೆ ಈ ಮಣಿಮಯವಾದಂಥ ದೀಪ ಉಂಟಲ್ಲ, ಹರಿಂಕಾರ ಮಣಿದೀಪ, ಇದಕ್ಕೆ ಈ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎನ್ನುವಂಥ ಯಾವ ತರಹದ ಗಾಳಿ ಬೀಸಿದರೂ ಸಹ ಈ ದೀಪ ಆರುವುದಿಲ್ಲ. ಯಾವ ದೀಪ ಅದು? ಹರಿಂಕಾರ ದೀಪ. ಆದ್ದರಿಂದ ಚಿರಕಾಲ ಅವಸ್ಥಾಯಿತ್ವಂ ಮಣಿದೀಪ ಸಾದೃಶ್ಯಂ. ಅದಕ್ಕೋಸ್ಕರ ಈ ಹರಿಂಕಾರವನ್ನು ಆ ಮಣಿದೀಪಕ್ಕೆ ಹೋಲಿಸ್ತಾರೆ. ಲೋಕದ ದೀಪ ಆದರೆ ಗಾಳಿ ಬಂದಾಗ ಆರು ಹೋಗ್ಬಿಡುತ್ತೆ. ಆದರೆ ಮಣಿದೀಪ ಉಂಟಲ್ಲ, ಮಣಿ ಅಂದರೆ ಪ್ರಕಾಶಮಾನವಾದಂಥ ಮಣಿ. ನಿಮಗೆ ಗೊತ್ತಿರಬೇಕು, ಕೆಲವು ಮಣಿಗಳನ್ನು ಮನೆಯಲ್ಲಿ ಇಟ್ಟರೆ, ಒಂದು ಮೂಲೆಯಲ್ಲಿಟ್ಟರೆ ಅದಿಷ್ಟು ಜಾಗ ಅನ್ನೋದು ಮಂದ ಬೆಳಕಿನಿಂದ ಬೆಳಗ್ತಾ ಇರುತ್ತೆ ಅಂತ, ತಾನಿದ್ದೇನೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ನೀವು ಹತ್ತಿರದಲ್ಲಿ ಹೋಗಿ ನೋಡಿದರೆ ಬೇರೆ ಬೇರೆ ವಸ್ತುಗಳು ಅತ್ಯಂತ ಮಂದ ಬೆಳಕಿನಲ್ಲಿ ಕಾಣಿಸ್ತವೆ. ಆ ಮಣಿದೀಪದ ವಿಶೇಷತೆ. ಈ ಬೆಳಕನ್ನು ನೀವು ಹೆಚ್ಚು ಮಾಡೋಕ್ಕಾಗೋದಿಲ್ಲ, ಕಡಿಮೆ ಮಾಡೋದಕ್ಕೂ ಆಗೋದಿಲ್ಲ, ಅದು ಆರೋದೂ ಇಲ್ಲ ಅದಕ್ಕೆ ಅಂತ. ಹೀಗೆ ಈ ಹ್ರೀಂಕಾರಕ್ಕೆ ಅದರ ಸಾದೃಶ್ಯವನ್ನು ಕೊಡ್ತಾರೆ. ಹಿಂಕಾರಸ್ಯ ತಸ್ಯ ಪ್ರಕಾಶ. ಆ ಹ್ರೀಂಕಾರ ಎನ್ನುವಂಥ ಮಣಿ ಅದರೊಳಗೊಂದು ಪ್ರಕಾಶ ಉಂಟು. ಆ ಪ್ರಕಾಶ ಯಾವುದಪ್ಪ? ಜಗನ್ಮಾತೆ. ಈ ಲೋಕದ ಮಣಿಯಲ್ಲಿರುವಂಥ ಬೆಳಕು ಬೆಳಕು ಅಷ್ಟೇ ಹೀಗೆ ಅಂತ. ಅನಿತರ ಸಾಧಾರಣ ಮಹಾತಿಶಯತ್ವೇನ ಅನರ್ಘತ್ವಂ ಆವೇದಯತಿ. ಈ ಬೆಳಕುಂಟಲ್ಲ, ಆ ಬೆಳಕು ಎಂಥ ಬೆಳಕು ಅಂದರೆ ಜನ್ಮ ಜನ್ಮಾಂತರದ ಕತ್ತಲನ್ನು ಹರಿದು ಓಡಿಸುವ ಬೆಳಕು ಅದು ಹೀಗೆ ಅಂತ. ಆ ಬೆಳಕು ನಮ್ಮ ಎಲ್ಲರ ಒಳಗೂ ಸದಾಕಾಲ ಇರುತ್ತೆ. ಆದರೆ ಆಕೆ ಉಪಾಸನೆ ಮಾಡುವವರಿಗೆ ಆ ಬೆಳಕು ಏನಾಗುತ್ತೆ? ಅದು ಹೆಚ್ಚಾಗತ್ತೆ ಅಷ್ಟೇ ಅಂತ. ಅಲ್ಲ, ನಮ್ಮೊಳಗಡೆ ಬೆಳಕು ಉಂಟು ಅಂತ ಹೇಳಿದ್ರಲ್ರಿ, ಏನು ಬೆಳಕು ಉಂಟು? ಈ ಪ್ರಶ್ನೆ ಬರೋದಿಲ್ಲ. ಅದು ಮೆಟ್ಲಿಳಿದು ಹೋಗಬೇಕಿಲ್ಲ ಬರ್ತದೆ. ಯಾವತ್ತೂ ಕಂಡೇ ಇಲ್ಲ ನನಗೆ ಬೆಳಕು ಅಂತ. ಬೆಳಕು ಅಂದರೆ ಏನು? ಈಗ ಅಲ್ಲಿ ಬೆಳಕಿದೆ, ಆ ಬೆಳಕಿನಲ್ಲಿ ನನಗೆ ಕುರ್ಚಿ ಕಂಡಿತು ಅಂದರೆ ನನ್ನ ಅರಿವಿಗೆ ಬಂದಿತು ಅಲ್ವಾ? ಹಾಗೆ ಬೆಳಕು ಅಂದರೆ ಏನು? ಅರಿವು ಅಂತ ಅರ್ಥ. ಹೌದು ತಾನೇ? ಅರಿವು
ಅದನ್ನೇ ನಾವು ಏನು ಹೇಳ್ತೇವೆ, ಬೆಳಕು ಅಂತ ಕರಿತೇವೆ. ಯಾಕೆಂದರೆ ಬೆಳಕಿನಿಂದ ನಮಗೆ ಲೋಕದ ಹಲವು ವಸ್ತುಗಳು ನಮ್ಮ ಅರಿವಿಗೆ ಬರ್ತವೆ. ಆದ್ದರಿಂದ ಅರಿವೇ ನಿಜವಾದ ಬೆಳಕು. ಈ ಅರಿವು ಅನ್ನೋದು ನಮಗೆ ಯಾವಾಗಲೂ ಉಂಟು. ನಾ ಪದೇ ಪದೇ ಹೇಳ್ತೇನೆ, ರಾತ್ರಿ ಮನಗಬೇಕು ಅಂತ ನಮ್ಮ ಕೊಠಡಿಗೆ ಹೋಗ್ತೇವೆ. ಹೋಗಿ ಆದಮೇಲೆ ದೀಪವನ್ನು ನಾವು ಏನು ಮಾಡ್ತೇವೆ, ಆರಿಸ್ತೇವೆ ಅಲ್ವಾ? ಅದಾದಮೇಲೆ ನೀವಲ್ಲಿ ಹೋಗಿ ಕುಳಿತು ನಿಮ್ಮ ಆಚರಣೆಯಂತೆ ಕೆಲವು ಸಲ ಕೆಲವು ಜನ ಒಂದು 5 ನಿಮಿಷ ದೇವರನ್ನು ಪ್ರಾರ್ಥಿಸ್ತಾರೆ. ಆ ಕತ್ತಲೆಯಲ್ಲಿ ಕುಳಿತು ನೀವು ದೇವರನ್ನು ಪ್ರಾರ್ಥಿಸಬೇಕಿದ್ರೆ ಮೊದಲು ನೀವು ಇದ್ದೀನಿ ಅನ್ನುವಂಥ ಅರಿವು ನಿಮಗೆ ಉಂಟಾ ಇಲ್ವಾ? ಏನು ಮಾತಾಡೋದಿಲ್ಲ, ಇಲ್ವಾ? ಉಂಟಲ್ವಾ? ಇಲ್ಲ ಅಂದರೆ ಮತ್ತೆ ಇಲ್ಲದೇ ಇದ್ದರೆ ಮತ್ತೆ ನೀವು ಪ್ರಾರ್ಥನೆ ಮಾಡೋದು ಹೇಗೆ ಅಲ್ವಾ? ಹೌದು ತಾನೇ? ಅಂದರೆ ಆ ಕತ್ತಲಲ್ಲಿ ನೀವಿದ್ದೇನೆ ಎನ್ನುವ ಅರಿವಿತ್ತಲ್ಲ ನಿಮಗೆ, ಆ ಅರಿವಿಗೆ ಯಾವುದು ಬೆಳಕು? ಅರಿವೇ ಬೆಳಕು. ಈ ವಿದ್ಯೆ ಉಪಾಸನೆಯಿಂದ ಈ ಅರಿವು ಹೆಚ್ಚು ಪ್ರಕಾಶಮಾನವಾಗಿ ಆಗುತ್ತೆ. ಅರಿವೇ ಅಂದರೆ ಈ ಕನ್ನಡದ ಅರಿವೇ ಅಲ್ಲ, ಅರಿವು, ಜ್ಞಾನ, ಅದೇ ಬೆಳಕು. ಎಂತಹ ಕತ್ತಲಿನಲ್ಲೂ ಸಹ ನಮಗೆ ಆ ಬೆಳಕುಂಟು. ಅದಕ್ಕೋಸ್ಕರ ಆ ಕತ್ತಲನ್ನೂ ಸಹ ತಿಳಿಯಬಲ್ಲುದಾದಂಥ ಬೆಳಕು. ನಾವು ಹೇಳ್ತೇವಲ್ಲ, ಏನು ಗಾಢ ಅಂದ ಕತ್ತಲು ಸಾರ್. ಆ ಕತ್ತಲು ನಿಮ್ಗೆ ಗೊತ್ತಾದದ್ದು ಹೇಗ್ರಿ? ಕತ್ತಲು ಇದೆಯಾ ಇಲ್ಲ ಅಂತ ನೀವು ಬೆಳಕು ಹಾಯಿಸಿದರೆ ಕತ್ತಲು ಏನಾಗುತ್ತೆ, ಓಡೋಗುತ್ತೆ. ಹೌದು ತಾನೇ? ಆವಾಗ ನಿಮಗೆ ಕತ್ತಲು ಕಾಣೋದಿಲ್ಲ. ಹಾಗಿದ್ರೆ ಕತ್ತಲನ್ನು ಅರಿಬೇಕಿದ್ರೆ ನೀವು ಕತ್ತಲಲ್ಲಿದ್ದು ಕತ್ತಲನ್ನು ಅರಿಯುವಂತಹ ಆ ಬೆಳಕಿನಿಂದ ತಿಳಿಯಬೇಕು. ಹೌದು ಹೇಳ್ತೀರಾ, ಅಲ್ಲ ಹೇಳ್ತೀರಾ? ಆದ್ದರಿಂದ ನಮ್ಮ ಒಳಗೆ ಆ ಬೆಳಕು ಯಾವಾಗಲೂ ಸಹ ಉಂಟು. ಹೌದು ತಾನೆ? ಈ ಬೆಳಕನ್ನು ಹೆಚ್ಚಿಸಿಕೊಳ್ಳುವ ಸಾಧನವೇ ಆಕೆಯ ಉಪಾಸನೆ. ಅದನ್ನು ಹೇಳ್ತಾರೆ, ತದುಪಾಸಕಸ್ಯ ನಿರವಧಿಕ ಮಹತ್ವಾಪಾದಕ ಹ್ರಿಂಕಾರವಾಚ್ಯತೆಯ. ಆ ಉಪಾಸಕನಿಗೆ ನಿರಂತರ ಬೆಳಕು. ನಮಗೆ ಕೆಲವು ವಿಷಯದಲ್ಲಿ ಬೆಳಕುಂಟು, ಕೆಲವು ವಿಷಯದಲ್ಲಿ ಬೆಳಕಿಲ್ಲ. ಉದಾಹರಣೆಗೆ ಏನೋ ಓದ್ತಾ ಹೋಗ್ತೇವೆ, ಅರ್ಥ ಆಗೋದಿಲ್ಲ ಅಂದರೆ ಆ ವಿಷಯದ ಅರಿವು ನಮಗೆ ಬಂದಿಲ್ಲ. ಅದು ಏನು ಹೇಳ್ತದು? ಅಜ್ಞಾನ ಇದೆ. ಅಜ್ಞಾನ ಅಂದರೆ ಏನು ರೀ? ಕತ್ತಲು ಇದೆ ಅಂತ. ಆದರೆ ಅವನಿಗೆ ಈ ತೊಡಕು ಇಲ್ಲ. ಯಾಕೆಂದರೆ ಒಳಗಿನಿಂದ ಅವಳು ಬೆಳಗ್ತಾ ಇರೋದಾದ್ರಿಂದ ಎಲ್ಲವುದೂ ಸಹ ಅವನಿಗೆ ಸ್ವಾಧೀನ ಆಗಿರುತ್ತದೆ. ಹ್ರಿಂಕಾರವಾಚ್ಯತೆಯ ತತ್ ಪ್ರಕಾಶಕ, ಅದನ್ನು ಸದಾ ಪ್ರಕಾಶಪಡಿಸ್ತಾ ಇರೋಳು. ತಥಾಚ ನಿರಂತರ ತಮ ಉಪಕರಣೇನ ಚ ಸುಖಯತಿ, ಅಂದರೆ ಸದಾಕಾಲವೂ ಸಹ ಅಜ್ಞಾನ ರೂಪವಾದಂತಹ ತಮಸ್ಸನ್ನು ನಿವಾರಣೆ ಮಾಡುವುದರ ಮೂಲಕ ಈ ಮಣಿದೀಪದ ಪ್ರಕಾಶ ಅಂತ ಕರೆಸ್ಕೊಳ್ಳುವಂತಹ ಜಗನ್ಮಾತೆ ಸಾಧಕ ಲೋಕಕ್ಕೆ ಉಪಕರಿಸ್ತಾಳೆ. ಆದ್ದರಿಂದ ಅವಳ ಹೆಸರು ಹ್ರಿಂಕಾರ ಮಣಿದೀಪಾರ್ಚಿಹಿ. ಚತುರ್ಥಿ ವಿಭಕ್ತಿಯಲ್ಲಿ ಹೇಳುವಾಗ ಇದನ್ನು ಹ್ರಿಂಕಾರ ಮಣಿದೀಪಾರ್ಚಿಷೇ ನಮಃ ಅಂತ ಹೇಳಬೇಕು ಅರ್ಚನೆ ಮಾಡುವಾಗ. ನಾಮ ಸ್ತೋತ್ರದಲ್ಲಿ ಹೇಳುವ ಯಾಕೆಂದರೆ ಪ್ರಥಮ ವಿಭಕ್ತಿಯಲ್ಲಿ ಹ್ರಿಂಕಾರ ಮಣಿದೀಪಾರ್ಚಿಹಿ ಅಂತ. ಹೀಗೆ ಕಾವ್ಯಮಯವಾಗಿ ಇದನ್ನು ನಾವು ನೋಡಿದ್ವಿ. ಇದಾದ ಮೇಲೆ ಮತ್ತೆ ಮುಂದಿನ ನಾಮ ಹ್ರಿಂಕಾರ ತರುಶಾರಿಕಾ ಅಂತ. ಇದು ಕಾವ್ಯಮಯವಾದಂಥ ನಾಮವೇ. ನಾನು ಮೊದಲೇ ಹೇಳಿದ್ದೇನೆ, ಇದೆಲ್ಲದೂ ಕಾವ್ಯಮಯವಾಗಿಯೇ ಹೋಗುತ್ತೆ. ಆದರೆ ಒಂದಕ್ಕಿಂತ ಒಂದು ಅತ್ಯಂತ ಸುಂದರವಾದಂತಹ ಕಲ್ಪನೆಯ ಹಿನ್ನೆಲೆಯಲ್ಲಿ ಸಾಗ್ತಾ ಇರುತ್ತೆ. ಏನಂತೆ ಹಾಗಿದ್ದರೆ, ಹ್ರಿಂಕಾರ ತರು ಶಾರಿಕ, ಇಲ್ಲಿ 3 ಪದಗಳು ಅಂತ ಅಟ್ಕೊಳ್ಳೋಣ. ಒಂದು ಹ್ರಿಂಕಾರ, ಇನ್ನೊಂದು ತರು, ಮತ್ತೊಂದು ಶಾರಿಕಾ ಅಂತ. ಹ್ರಿಂಕಾರ ಅನ್ನೋದನ್ನು ನೋಡ್ತಾ ಬಂದಿದ್ದೇವೆ, ಮತ್ತೆ ಪುನಃ ಹೇಳಬೇಕಾದಿಲ್ಲ. ತರು ಅಂದರೆ ಸಂಸ್ಕೃತದಲ್ಲಿ ಮರ,
ಸಂಸ್ಕೃತದಲ್ಲಿ ಮರ ಅಲ್ಲ, ಸಂಸ್ಕೃತ ತರು ಅನ್ನುವ ಶಬ್ದಕ್ಕೆ ಕನ್ನಡದಲ್ಲಿ ಅರ್ಥ ಮರ. ಅಂದರೆ ಕನ್ನಡದ ಮರಕ್ಕೆ ಸಂಸ್ಕೃತದಲ್ಲಿ ತರು ಅಂತ ಕರಿತೇವೆ. ಯಾಕೆ ತರು ಅಂತ ಕರಿಬೇಕು ಅಂದರೆ ಅದಕ್ಕೊಂದು ವಿವರಣೆ ಕೊಡ್ತಾರೆ ಆಚಾರ್ಯರು. ತಾರಯತಿ ಫಲಾರ್ಥಿನಃ ಸ್ವಾರೂಢಾನ್ ಪತನಾದೇಹ ರಕ್ಷತೀತಿ ತರುಕಃ ತಸ್ಯ ಶಾರಿಕ ಪಿಂಗತುಂಡ ನೇತ್ರಚರಣ ಶಾರಿಕ ಅಂತೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ಯಾಕೆ ಈ ಮರವನ್ನು ತರು ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಂದರೆ, ಒಬ್ಬ ಮೇಲೆ ಏರಿದವನು ಏರಿ ಅಲ್ಲೇ ಇರುವುದಕ್ಕಿಂತ ಬೀಳುವ ಸಾಧ್ಯತೆ ಹೆಚ್ಚು. ಹೌದು ಹೇಳ್ತೀರಾ? ಅಲ್ಲ ಹೇಳ್ತೀರಾ? ಹೌದು ತಾನೆ? ಮೇಲೆ ಏರಿದವನು. ಹಾಗೆ ಮರವನ್ನು ಒಬ್ಬ ಏರ್ತಾನೆ. ಯಾಕೆ ಅಂದರೆ ಫಲಾರ್ಥಿ, ಹಣ್ಣನ್ನು ಕೀಳಬೇಕು ಅಂತ. ಆ ಟೊಂಗೆ ಮೇಲೆ ಹೋಗಬೇಕಿದ್ರೆ ಬೀಳುವ ಎಲ್ಲ ಸಾಧ್ಯತೆಯೂ ಹೆಚ್ಚಿರ್ತದೆ. ಆದರೂ ಸಹ ಆ ಮರ ತನ್ನ ಟೊಂಗೆ ಮೇಲೆ ಇವನು ಕುಳಿತಿದ್ದಾನೆ ಅಂಥೇಳಿ ತಾನು ಅಲ್ಲಾಡದೆ ಅವನನ್ನು ರಕ್ಷಣೆ ಮಾಡ್ತೆ. ಅದು ಜೋರಾಗಿ ಬೀಸಿಬಿಟ್ರೆ ಇವನು ಹಿಡ್ಕೊಳ್ಳಿಕ್ಕೆ ಇನ್ನೊಂದು ಟೊಂಗೆ ಸಿಗದಿದ್ದರೆ ಪಾತಾಳಂಗಚ್ಛ ಸ್ವಾಹ ಅಲ್ವಾ? ಹಾಗೆ ಆಗೋದಕ್ಕೆ ಬಿಡದೆ ಅವನನ್ನು ತಾರಯತಿ, ಇಟ್ ಪ್ರೊಟೆಕ್ಟ್ಸ್, ರಕ್ಷಿಸುತ್ತದೆ. ಆದ್ದರಿಂದ ಅದರ ಹೆಸರು ತರು. ಕೆಲವು ಮರಗಳನ್ನು ನೋಡಬೇಕೇನು, ಲಾಲ್ಬಾಗ್ ಹೋಗಿ ನೋಡಿ, ಅವುಗಳನ್ನು ಏರೋದು ಬಹಳ ಸುಲಭ. ನಮ್ಮನೆ ಏಣಿಗಿಂತ ಚೆನ್ನಾಗಿರ್ತವೆ ಅವು. ಅಂದರೆ ಆ ಪ್ರಕೃತಿ ಮಾತೆ ಆ ಮರವನ್ನು ಹಾಗೆ ಬೆಳೆಸಿದೆ. ಏರ್ಕೊಂಡು 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 ಹೋಗ್ಬೋದು. ಹಾಗೆ ಅಷ್ಟು ಏರಿದರೂ ಸಹ ಬೀಳದೇ ಇರುವ ಹಾಗೆ ರಕ್ಷಣೆ ಮಾಡ್ತದೆ. ಆದ್ದರಿಂದ ತಾರಯತಿ ಇತಿ ತರುಹು. ವಾಸ್ತವಿಕವಾಗಿ ಅವನನ್ನು ಬೀಳಿಸ್ಬೇಕಿತ್ತದು. ಯಾವುದು? ಮರ. ಯಾಕೆ ಕೇಳಿದರೆ, ತಾನು ಕಷ್ಟಪಟ್ಟು ಬೆಳೆಸಿಕೊಂಡಿರುವಂಥ ಹಣ್ಣನ್ನು ನನ್ನ ಅನುಮತಿ ಇಲ್ಲದೆ ಇವನು ಕಿತ್ತು ಕದ್ದು ತಿಂತಾನೆ ಅಲ್ವಾ? ಅದರಿಂದ ಅಂಥವನು ಬೀಳಿಸ್ಬೇಕಾ ಅಥವಾ ಬೀಳಿಸ್ಬಾರ್ದ? ಬೀಳಿಸ್ಬೇಕಿತ್ತು. ಆದರೂ ಸಹ ಆ ಮರ ತನ್ನಲ್ಲಿರುವಂಥ ಹಣ್ಣುಗಳನ್ನು ಅವನಿಗೆ ಕೊಟ್ಟು ಮತ್ತು ಅವನನ್ನು ಬೀಳಿಸ್ತೆ, ರಕ್ಷಿಸ್ತದೆ. ಆದ್ದರಿಂದಲೇ ಅದರ ಹೆಸರು ತರು. ಆಯಿತು, ತರು ಅನ್ನೋದಕ್ಕೆ ಇಷ್ಟು ವಿವರಣೆ. ತರುಕಃ ತಸ್ಯ ಶಾರಿಕ. ಆ ತರು ಅಂದರೆ ಮರದ ಮೇಲೆ, ಅಂದರೆ ಮರದ ಕೊಂಬೆ ಮೇಲೆ ಒಂದು ಪಕ್ಷಿ ಕುಳಿತಿದೆ. ಆ ಪಕ್ಷಿಯ ಹೆಸರು ಶಾರಿಕ ಅಂತಾನಂತೆ. ಇದೊಂದು ಹೊಸ ಶಬ್ದ. ನಾನು ಸುಮಾರು ಜಾಲಾಡಿದ್ದೇನೆ. ಈ ಪಕ್ಷಿ ಯಾವ ಪಕ್ಷಿ ಅಂತಂದರೆ, ಕೋಶಕಾರರೆಲ್ಲರೂ ಬರೀತಾರೆ ಒಂದೇ ಒಂದು ವಿವರಣೆ, ಹಾಗೆ ಎನ್ನುವ ಹೆಸರಿನ ಒಂದು ಪಕ್ಷಿ ಅಂತ. ಅಂದರೆ ಶಾರಿಕಾ ಅನ್ನುವ ಹೆಸರಿನಿಂದ ಕರೆಯಲ್ಪಡುವ ಒಂದು ಪಕ್ಷಿ ಅಂತ. ಅಂದರೆ ಏನು ಹೇಳ್ದಂಗೈತೆ ಗೊತ್ತಾ? ತ್ರಿಶತಿಯಲ್ಲಿ ಬಳಸಿದಂಥ ಎಷ್ಟೋ ಶಬ್ದಗಳಿಗೆ ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಅಂತ. ಹಾಗಾಗಿ ಆ ಮರದ ಮೇಲೆ, ಟೊಂಗೆ ಮೇಲೆ ಒಂದು ಪಕ್ಷಿ ಕುಳಿತಿದೆ. ಅದರ ಹೆಸರು ಶಾರಿಕಾ ಅಂತ. ಅದರ ಲಕ್ಷಣವನ್ನು ವರ್ಣನೆ ಮಾಡ್ತಾರೆ ಭಗವತ್ಪಾದರು. ಪಿಂಗ ತುಂಡ. ತುಂಡ ಅಂದರೆ ಮುಖ. ಅದರ ಮುಖ ಕೆಂಪಾಗಿ ಉಂಟಂತೆ ಸ್ವಲ್ಪ. ಮತ್ತು ಕಣ್ಣೂ ಸಹ ಕೆಂಪಂತೆ. ಚರಣ, ಅದರ ಕಾಲುಗಳೂ ಸಹ ಕೆಂಪು ಅಂತ. ಶಾರಿಕ ಅಭ್ಯಾಸಾತಿಶಯೇನ ಮನುಷ್ಯ ಭಾಷಾಯಾಮಪಿ ಭಾಷತೆ. ಈ ಪಕ್ಷಿ ಬಹಳ ಬುದ್ಧಿವಂತ ಪಕ್ಷಿ ಅಂತಾರೆ ಭಗವತ್ಪಾದರು. ಏನು ಅಂದರೆ, ನೀವು ಆ ಪಕ್ಷಿಯನ್ನು ತಂದು ಸಾಕಿದ ಪಕ್ಷದಲ್ಲಿ ಸಿಕ್ಕಿದರೆ, ಇದೇ ಶಾರಿಕಾ ಎನ್ನುವ ಪಕ್ಷಿ ಅಂತ ನಿಮಗೆ ಗೊತ್ತಾದರೆ, ಅದು ಸಿಕ್ಕಿದರೆ, ನೀವು ತಂದು ಸಾಕಿದರೆ, ನೀವು ಮಾತನಾಡುವುದನ್ನು ನೋಡಿ ಅದು ನಿಮ್ಮಂತೆ ಮಾತನಾಡುತ್ತಂತೆ. ನೀವು ಕೇಳ್ಬೋದು ಇದನ್ನು, ಅಲ್ರಿ ಪಕ್ಷಿಗಳು ಮಾತನಾಡ್ತವ ಮನುಷ್ಯರ ಭಾಷೆಯಲ್ಲಿ ಅಂತ.
ಅವುಗಳ ಭಾಷೆಯಲ್ಲಿ ಅವು ಮಾತನಾಡ್ತವೆ. ಪ್ರಾಣಿಗಳು ಅಂದರೆ ಪಶುಗಳು ಸಹ ಅವುಗಳ ಭಾಷೆಯಲ್ಲಿ ಅವು ಮಾತನಾಡ್ತವೆ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ, ಆಮೇಲೆ ಇದಕ್ಕೆ ಬರ್ತೇನೆ ಮತ್ತೆ ಪುನಃ. ಒಂದು ನಾಯಿ ತನಗೆ ಆಗುವ ಸ್ನೇಹಿತ ನಾಯಿ ಬಂದಾಗ ಅದನ್ನು ಮಾತನಾಡಿಸುವಾಗಲೂ ಸಹ ಅದು ಬೌ ಅಂತದೆ. ಆದರೆ ಇದು ಬೌ ಬಂದಾಗ ಆ ನಾಯಿ ಗೊತ್ತಾಗ್ತದೆ, ಓಹೋ ನನ್ನನ್ನು ಮಾತನಾಡಿಸ್ತದೆ, ಹೇಗಿದೆಯಪ್ಪ, ನಿನ್ನನ್ನು ಕಾಣದೆ ಭಾಳ ದಿವಸ ಆಯಿತು, ಯಾವ ಬೀದಿಯಲ್ಲಿ ಓಡಾಡ್ತಾ ಇದ್ದೀಯೇ ಅಂತ ನನ್ನನ್ನೇ ಕೇಳ್ತಾ ಇದೆ ಅಂತ ಅದಕ್ಕೆ ಅರ್ಥ ಆಗುತ್ತೆ. ಆದರೆ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನೋಡಿ ಅವೆರಡೂ ಸಹ ಕಚ್ಚಾಡೋದಿಲ್ಲ. ಅವಾಗ ತನಗೆ ಆಗದೇ ಇರುವ ತಾನಿರುವ ಬೀದಿಗೆ ಇದೇ ಮೊದಲನೇ ಬಾರಿಗೆ ಬಂದಾಗ ಇದೇ ನಾಯಿ ಬೊಗಳತ್ತೆ. ಅದು ಹೇಗೆ ಬೊಗಳತ್ತೆ ಮತ್ತು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದಿಲ್ಲ. ಆ ಬಂದು ನಾಯಿ ಅಲ್ಲೇ ನಿಲ್ಲತ್ತೆ. ಓಹೋ, ನನಗೆ ಅಲ್ಲಿಂದನೇ ಇದೇನು ಮಾಡ್ತಾ ಉಂಟು, ವಾರ್ನಿಂಗ್ ಮಾಡ್ತಾ ಉಂಟು ಅಂತ. ಅಂದರೆ ಇದರ ಭಾಷೆ ಅದಕ್ಕೆ ಅರ್ಥ ಆಗುತ್ತೆ. ಅಂದರೆ ಇಲ್ಲಿಂದ ಗೆಟ್ ಔಟ್ ಅಂತ ಹೇಳ್ತಾ ಇರುತ್ತೆ ಅದು. ಅದಕ್ಕೆ ಅರ್ಥ ಆಗಬೇಕಿರೋ ಒಂದು ಭಾಷೆ ಇರಬೇಕೋ ಬೇಡ, ಭಾಷೆ ಇರಬೇಕು, ಅದಕ್ಕೆ ಅರ್ಥ ಆಗತ್ತೆ. ಹಾಗೆಯೇ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಹಸು ಅಂಬಾ ಅಂತ ಕರೆದಾಗ ನೀವು ನೋಡಬೇಕು, ಕೆಲವು ಸಲ ಹೋಗ್ತಾ ಇರ್ತೇವೆ ಸಾಲಾಗಿ, ತನ್ನ ಆ ಜೊತೆಯಲ್ಲಿರುವಂಥ ಹಸುಗಳು ಬರದೇ ಇರುವಾಗ ಅದು ಒಂದು ಸಲ ನಿಂತು ಹೀಗೆ ತಿರುಗಿ ಅಂಬಾ ಅಂತ ಕರೆಯುತ್ತೆ. ಆಗ ಅಲ್ಲಿರುವ ಹಸು ರಿಯಾಕ್ಷನ್ ಮಾಡುತ್ತೆ. ನಾನು ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಈ ಭಾಷೆ ಬಗ್ಗೆ ಬಂದಾಗ ಗಮನಿಸೋದು. ವಾಕಿಂಗ್ ಹೋದಾಗ ನೋಡ್ತೆ, ಒಂದು ರಸ್ತೆ ಬರುತ್ತೆ, ಆ ರಸ್ತೆಯಲ್ಲಿ ಒಂದು ಹಸು ಮುಂದಕ್ಕೆ ಹೋಗುತ್ತೆ, ಅದು ಹೀಗೆ ಅಡ್ಡ ರಸ್ತೆಯಲ್ಲಿ ಹೋಗಿರುತ್ತೆ. ಅದರ ಹಿಂದಿರುವಂಥ ಕರುವೋ ಅಥವಾ ಅಕ್ಕನೋ ತಂಗಿಯೋ ಯಾವುದೋ ಆಗಿರುತ್ತೆ. ಅದೇನು ಮಾಡುತ್ತೆ, ಬೈ ಮಿಸ್ಟೇಕ್ ಆ ರಸ್ತೆಯಲ್ಲಿ ಮುಂದೆ ಹೋಗ್ಬಿಡುತ್ತೆ, ಈ ಕ್ರಾಸಲ್ಲಿ ಹೋಗೋದಿಲ್ಲ. ಆಗ ಇದು ಹಿಂತಿರು ನೋಡುತ್ತೆ, ಬಂದಿಲ್ವಲ್ಲ ಅಂತ ಅಂಬಾಂದು ಕೂಗತ್ತೆ. ಆಗ ಅದು ಗೊತ್ತಾಗುತ್ತೆ, ಓಹೋ ನಾನು ದಾರಿ ತಪ್ಪಿಕೊಂಡು ಮುಂದೆ ಹೋಗಿದ್ದೇನೆ, ಅದು ಇಲ್ಲಿ ಹೋಗಿದೆ ಅಂತ ವಾಪಸ್ ಕೂಗಿ ನಾನು ಇಲ್ಲಿದ್ದೇನೆ ಅಂತ ಹೇಳಿ ಅದು ವಾಪಸ್ ಬರುತ್ತೆ. ಸುಮ್ಮನೆ ಅಬ್ಸರ್ವ್ ಮಾಡಿ. ಅಂದರೆ ಇವೆಲ್ಲ ಮಾತನಾಡ್ತವೆ, ಅವುಗಳಿಗೂ ಭಾಷೆ ಉಂಟು. ಆದರೆ ಇವುಗಳ ಭಾಷೆ ನಮ್ಮ ಹಾಗೆ ನಿಘಂಟುವಿನ ಭಾಷೆ ಅಲ್ಲ. ಅವುಗಳಿಗೆ ಮಾತ್ರ ಅರ್ಥ ಆಗತ್ತೆ. ನಾಯಿ ಬೊಗಳಿದ್ದು ಅರ್ಥ ಆಗುತ್ತೆ, ಹಸು ಕೂಗಿದ್ದು ಅರ್ಥ ಆಗುತ್ತೆ, ಗಿಳಿ ಚಿಮ್ 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 ಅನ್ನತ್ತೆ. ಅದು ಹೇಳಿದಾಗ ಇನ್ನೊಂದು ಗಿಳಿಗೆ ಅರ್ಥ ಆಗುತ್ತೆ ಹೀಗೆ ಅಂತ. ಯಾವನೋ ಒಬ್ಬ ಆ ಪಂಜರಕ್ಕೆ ಕೈ ಹಾಕಿ ಹಿಡಿಲಿಕ್ಕೆ ಹೋದಾಗ ಅದು ಕೂಗುವ ಸ್ಟೈಲೇ ಬೇರೆ, ಅದರ ಭಾಷೆ ಬೇರೆ. ಆಗ ತನಗೆ ಆಹಾರವನ್ನು ಕೊಡುವಂಥ ಒಡೆಯ ಬಂದಾಗ ಅದು ಕೂಗುವುದೇ ಬೇರೆ, ಅದು ಪ್ರೀತಿಯನ್ನು ಅದೇ ಚಿಮ್ ಚಿಮ್ ಮೂಲಕ ವ್ಯಕ್ತಪಡಿಸುತ್ತೆ. ಆದರೆ ಆ ಭಾಷೆಯ ಸ್ವರೂಪವೇ ಬೇರೆ ರೀತಿಯಾಗಿರುತ್ತೆ ಅಲ್ವಾ? ಸಾಕಿದ ನಾಯಿ ನಿಮ್ಮ ಮೇಲೆ ಪ್ರೀತಿ ತೋರಿಸುವಾಗಲೂ ಮಾತನಾಡುತ್ತೆ, ಹೌದು ತಾನೆ? ಯಾವುದ್ರ ಮೂಲಕ? ಭಾಷೆಯ ಮೂಲಕ. ಆದರೆ ಆ ಭಾಷೆ ನಮಗೆ ಹೊಸಬರಿಗೆ ಅರ್ಥ ಆಗೋದಿಲ್ಲ, ಮನೆಯವರಿಗೆ ಕೆಲವು ಸಲ ಅರ್ಥ ಆಗುತ್ತೆ. ಆದರೂ ಸಹ ಅದರ ಜಾತಿಯ ಇನ್ನೊಂದು ನಾಯಿಗೆ ಅರ್ಥ ಆಗುವಷ್ಟು ನಮಗೂ ಅರ್ಥ ಆಗುವುದಿಲ್ಲ. ಆದರೆ ನಾವು ಮಾತ್ರ ನಾವು ಹೇಳಿದ್ದೆಲ್ಲ ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಬಯಸ್ತೇವೆ ನಾವು. ಹಾಗಾಗಿ ಈ ಭಾಷೆ ಎನ್ನುವಂಥದ್ದು ಪಶುಲೋಕದಲ್ಲೂ ಉಂಟು. ಆಚಾರ್ಯ ಶಂಕರ ಭಗವತ್ಪಾದರು ಮಂಡನ ಮಿಶ್ರರ ಮನೆಗೆ ಹೋಗಬೇಕು, ಮಾಹಿಷ್ಪತಿ ಪಟ್ಟಣ. ಹಾಗೆ ಹೋಗುವಾಗ ದಾರಿ ಗೊತ್ತಿಲ್ಲ. ಈ ಕಾಲದ ಹಾಗೆ ಗೂಗಲ್ ಪಂಡಿತರನ್ನು ಕೇಳುವಂತಹ ಕ್ರಮ ಇಲ್ಲ. ಗೂಗಲ್ ಪಂಡಿತರನ್ನು ಗೊತ್ತಾಯ್ತಲ್ಲ ಅಂತ ಏನು ಮಾಡಬೇಕು? ಹೋದರು ಹುಡ್ಕೊಂಡು ಕೇಳಬೇಕಲ್ಲ ಅಂತ ವಿಚಾರ ಮಾಡ್ತಾ ಇರುವಾಗ ಆ ಊರಿನ ಹೊರ ವಲಯದಲ್ಲಿ ಒಂದು ಬಾವಿ ಕಟ್ಟೆ ಇತ್ತಂತೆ. ಅಲ್ಲಿ ಕೆಲವು ಜನ ಹೆಣ್ಮಕ್ಳು ನೀರು ಸೇದ್ತಾ ಇದ್ದರು. ಆಗ ಹೆಣ್ಮಕ್ಳ ಹತ್ರ ಕೇಳ್ತಾರೆ, ಇಲ್ಲಿ ಮಂಡನ ಪಂಡಿತರ ಮನೆ ಯಾವುದು, ಹೇಗೆ ಹೋಗಬೇಕು ಅಂತ. ಆಗ ಆ ಹೆಣ್ಮಕ್ಳು ಹೇಳ್ತಾರೆ, ಹೀಗೆ ಹೋಗಿ ನೋಡಿ, ಯಾರ ಮನೆಯ ಮುಂದೆ 2 ಪಂಜರಗಳಿವೆಯೋ
ಆ ಪಂಜರದ ಒಳಗಿರುವಂಥ ಗಿಣಿಗಳು ಸಂಸ್ಕೃತದಲ್ಲಿ ಮಾತನಾಡ್ತವೆ. ಏನು ಮಾತನಾಡ್ತವೆ ಅಂದರೆ, ಒಂದು ಗಿಣಿ ಹೇಳುತ್ತೆ ಜಗದ್ಧ್ರುವಂ ಸ್ಯಾತ್, ಇನ್ನೊಂದು ಗಿಣಿ ಹೇಳುತ್ತೆ ಜಗದಧ್ರುವಂ ಸ್ಯಾತ್. ಒಂದು ಗಿಣಿ ಹೇಳುತ್ತಂತೆ ಜಗತ್ತು ಶಾಶ್ವತ ಅಂತ, ಇನ್ನೊಂದು ಗಿಣಿ ಹೇಳುತ್ತಂತೆ ಜಗತ್ತು ಶಾಶ್ವತ ಅಲ್ಲ ಅಂತ. ಕಿರಂಗನಾಯತ್ರ ಗಿರಂಗಿರಂತಿ. ಇಷ್ಟೇನಾ? ಇನ್ನೇನು ಹೇಳ್ತವ? ಇನ್ನೊಂದು ಗಿಣಿ ಹೇಳುತ್ತೆ ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಕಿರಂಗನಾಯತ್ರ ಗಿರಂಗಿರಂತಿ. ಅಥವಾ ಇನ್ನೊಂದೊಂದು ಅವಲಂಬಿಸಿಕೊಂಡು ಪ್ರಮಾಣವು ಅಂಥವು ಎರಡು ಸಹ ಮಾತನಾಡ್ತಾ ಇರುತ್ತವೆ. ಹೀಗೆ ಯಾರ ಮನೆಯ ಮುಂದಿರುವ ಪಂಜರದೊಳಗಿರುವ ಗಿಣಿಗಳು ಈ ರೀತಿಯಾಗಿ ಶಾಸ್ತ್ರ ವಿಚಾರವನ್ನು ಸಂಸ್ಥೆಯಲ್ಲಿ ಚರ್ಚೆ ಮಾಡ್ತಾ ಮಾತನಾಡ್ತಾ ಇರ್ತವೋ ಅದೇ ಮನೆ ಯಾರ ಮನೆ? ಮಣ್ಣನ ಪಂಡೇಶ ಮನೆ. ನನಗನ್ನಿಸುತ್ತೆ ಈ ಗಿಣಿಗಳು ಅಂತ ಕರೆದಿರೋದೇ ಶಾರಿಕಾ ಅಂತ ಇರ್ಬೋದೇನೋ ಅಂತ. ಕಿರಂಗನ ಎತ್ರ ಗಿರಂಗಿರಂತಿ, ಅದು ಬೇರೆ ಹೆಣ್ಣು ಗಿಣಿಗಳಂತೆ ಅವು. ಹೀಗೆ ಅಂದರೆ ಆ ಪಕ್ಷಿಗಳು ಸಹ ಏನು ಮಾಡ್ತವೆ? ಮಾತನಾಡ್ತವೆ. ಶಾರಿಕಾ ಅನ್ನೋದುಂಟಲ್ಲ, ಅದು ಇಂತಹ ಈ ಗಿಳಿಯ ಒಂದು ದೇಹಕ್ಕೆ ಆಕಾರಕ್ಕೆ ಹೊಂದಿಕೆ ಆಗುವಂತಹ ಒಂದು ಪಕ್ಷಿ. ಅದಷ್ಟೇ ಅಲ್ಲ, ಅಭ್ಯಾಸ ಬಲದಿಂದ ಮನುಷ್ಯರಂತೆ ಮಾತನಾಡುತ್ತೆ. ಇನ್ನೊಂದು ಹೇಳ್ತಾರೆ ಅದರ ಬೌದ್ಧಿಕ ಶಕ್ತಿಯ ಬಗ್ಗೆ, ಭೂತ ಭವಿಷ್ಯತ್ ವರ್ತಮಾನ ಲೋಕಯಾತ್ರಾ ಪರಿಜ್ಞಾತ್ರಿ. ಅಗಾಧವಾದ ನೆನಪಿನ ಶಕ್ತಿ. ಹಿಂದೆ ಆದದ್ದನ್ನು ಸಹ ಈ ಪಕ್ಷಿ ತಿಳಿಯಬಲ್ಲದು, ಈಗ ಆಗ್ತಾ ಇರುವುದನ್ನೂ ತಿಳಿಯಬಲ್ಲದು, ಮತ್ತೆ ಮುಂದಾಗುವುದನ್ನು ಸಹ ತಿಳಿಯಬಲ್ಲದು. ಈ ಪಕ್ಷಿ ಬೇರೆ ಯಾವುದೂ ಅಲ್ಲ, ಜಗನ್ಮಾತೆಯನ್ನು ಶ್ರೀವಿದ್ಯಾ ಎನ್ನುವ ಪಕ್ಷಿ. ಯಾಕೆಂದರೆ ಅವಳು ಮಾತ್ರ ಈ ಕಾಲತ್ರಯವನ್ನೂ ಸಹ ಬಲ್ಲವಳು. ಆ ಪಕ್ಷಿಗೆ ಇದರ ಕಿಂಚಿತ್ ಶಕ್ತಿ ಉಂಟು, ಅದರ ಜಗನ್ಮಾತೆಗೆ ಅದರ ಬಹುಭಾಗದ ಎಲ್ಲ ಶಕ್ತಿ ಇರೋದು. ಆದ್ದರಿಂದ ಆ ಪಕ್ಷಿಯನ್ನು ಉಪಮಾನವಾಗಿ ಇಲ್ಲಿ ನಮಗೆ ಕೊಡ್ತಾರೆ. ಹೀಗೆ ಅಂತ ಶಾರಿಕಾ ಅಂತ. ಹೀಗೆ ಭೂತ ಭವಿಷ್ಯತ್ ವರ್ತಮಾನ ಲೋಕ ಯಾತ್ರಾ ಪರಿಜ್ಞಾತ್ರಿ ಸತೀ ಶುಭಾಶುಭ ಫಲಪ್ರಾಪ್ತಿಂಚ. ಅಷ್ಟೇ ಅಲ್ಲ, ಆ ಪಕ್ಷಿ ಏನು ಮಾಡುತ್ತಂತೆ, ಸರಿಯಾದ ಮೂಡಲ್ಲಿದ್ದರೆ ಏನೋ ಗೊತ್ತಿಲ್ಲ, ಇವತ್ತು ನೀನು ಹೊರಟ ಕಾಲ ಸರಿ ಇಲ್ಲ, ಒಂದು 5 ನಿಮಿಷ ಕುಳಿತುಕೊಂಡು ಹೋಗು ಅಂತ ಭವಿಷ್ಯ ನುಡಿಯತ್ತಂತೆ. ಆಮೇಲೆ ಕೆಲವು ಸಲ ಇವತ್ತು ಒಳ್ಳೆಯ ದಿವಸ, ಈ ಕೆಲಸ ಮಾಡು, ಶುಭ ಫಲವನ್ನು ಹೇಳುತ್ತಂತೆ. ಮತ್ತು ಇವತ್ತು ಒಳ್ಳೆಯ ದಿವಸ ಅಲ್ಲ, ಈ ಕೆಲಸ ಮಾಡಬೇಡ ಅಂತ ಏನು ಮಾಡುತ್ತಂತೆ, ಅದು ಇವತ್ತು ಮಾಡಿದರೆ ನಿನಗೆ ಕೆಟ್ಟದ್ದಾಗತ್ತೆ ಅಂತ ಅಶುಭ ಫಲವನ್ನು ಸಹ ನುಡಿತದಂತೆ ಆ ಪಕ್ಷಿ, ಶಾರಿಕಾ ಎನ್ನುವಂತಹ ಪಕ್ಷಿ. ಹೀಗೆ ಫಲಪ್ರಾಪ್ತಿಂಚ ಸ್ವಭಾಷೆಯ ವದತಿ, ತನ್ನ ಭಾಷೆಯಿಂದ ಈ ಶಾರಿಕಾ ಎನ್ನುವಂತಹ ಪಕ್ಷಿ ಹೇಳ್ತಾ ಇರುತ್ತಂತೆ. ಅದಕ್ಕೆ ಹೇಗೆ ಬಂತು ಕೇಳಿದರೆ, ಅದು ಸ್ವಭಾವ ಸಿದ್ಧವಾದದ್ದು ಅದಕ್ಕೆ. ಹಾಗೆಯೇ ಇಲ್ಲಿ ಹ್ರಿಂಕಾರ ಎನ್ನುವಂಥ ತರು ಮೇಲಿರುವಂತಹ ಮರವನ್ನೇರಿದಂತಹ ಈ ಶಾರಿಕಾ ರೂಪ ಪಕ್ಷಿ ರೂಪದಲ್ಲಿರುವಂತಹ ಜಗನ್ಮಾತೆ, ಅವಳು ಭೂತ ವರ್ತಮಾನ ಭವಿಷ್ಯತ್ ಶುಭ ಅಶುಭ ಎಲ್ಲವನ್ನೂ ಸಹ ತಿಳಿಸುವವಳು. ಉಪಾಸಕರಿಗೆ ಶುಭ ಫಲ, ನಿಂದಕರಿಗೆ ಮತ್ತು ಆಕೆಯನ್ನು ದ್ವೇಷಿಸುವವರಿಗೆ ದುಷ್ಟರಿಗೆ ಅಶುಭ ಫಲ ಇದನ್ನೂ ಸಹ ಅವಳು ನುಡಿಸ್ತಾಳೆ. ಅಸ್ಯ ಬೀಜಸ್ಯ ವಾಚ್ಯಾರ್ಥತೆಯ ತತ್ಸಂಬಂಧಿನಿ ಸತೀ. ಪ್ರಶ್ನೆ ಇಷ್ಟೇ, ಅದೇನೋ ಆ ಪಕ್ಷಿ ತನ್ನ ಬಾಯಿಯ ಮೂಲಕ ಶಬ್ದದಿಂದ ತಿಳಿಸುತ್ತೆ. ಆದರೆ ಇಲ್ಲಿ ಜಗನ್ಮಾತೆ ಎನ್ನುವಂಥ ಶಾರಿಕಾ ಇದ್ದಾಳಲ್ಲ, ಅವಳು ಕೇವಲ ಚೈತನ್ಯ ಸ್ವರೂಪಿಣಿ.
ಇವಳು ಹೇಗೆ ಇದನ್ನು ತಿಳಿಸ್ತಾಳೆ ಅಂದರೆ ಅದನ್ನು ಹೇಳ್ತಾರೆ, ವೇದವಾಚ ಸರ್ವಂ ಪ್ರಕಾಶಯತಿ. ಜಗನ್ಮಾತೆಯ ಭಾಷೆ ಅಪೌರುಷೇಯವಾದಂತಹ ಮನುಷ್ಯ ನಿರ್ಮಿತವಲ್ಲದ ಸಾಹಿತ್ಯ, ಅದೇ ವೇದವಾಣಿ. ಆ ವೇದವಾಣಿಯ ಮೂಲಕ ಶುಭಾಶುಭ ಫಲಗಳನ್ನು ನಮಗೆ ತಿಳಿಸಿಕೊಡ್ತಾಳೆ. ಯಾರು? ಶ್ರೀವಿದ್ಯಾ ಅಂತ ಕರೆಸ್ಕೊಳ್ಳುವಂತಹ ಚೈತನ್ಯ ಸ್ವರೂಪಿಣಿ. ಅದಕ್ಕೋಸ್ಕರಲೇ ಕೆಲವು ಸಲ ನಮಗೆ ಸಂಕಟ ಬಂದಾಗ, ಅಂದರೆ ಏನೋ ತೊಂದರೆ ಆದಾಗ, ವೇದದ ಕೆಲವು ಭಾಗವನ್ನು ಪಠಿಸಿದರೆ ಸಂಕಟ ದೂರವಾಗುತ್ತೆ. ಅಘಮರ್ಷಣ ಅಂತ ಒಂದು ಸೂಕ್ತ. ಅಘ ಅಂದರೆ ಪಾಪ, ಅದನ್ನು ಪಠಿಸಿದರೆ ಪಾಠ ಆಗುತ್ತೆ. ಇನ್ನು ಕೆಲವು ಸಲ ಕೆಲವು ಭಾಗವನ್ನು ಕೇಳಿದವರಿಗೆ ತೊಂದರೆ ಆಗುತ್ತೆ. ಉದಾಹರಣೆ ಹೇಳಬೇಕು ಅಂದರೆ, ಅರುಣೋಪನಿಷತ್ ಅಂತ ಒಂದು ಮಂತ್ರಭಾಗ ಉಂಟು. ಅಲ್ಲಿ ಒಂದು 3-4 ಅನುವಾಕಗಳಿವೆ. ಆ ಅನುವಾಕಗಳನ್ನು ಗರ್ಭಿಣಿ ಸ್ತ್ರೀಯರು ಕೇಳಬಾರದು. ಅಷ್ಟಕ್ಕೆ ಹೇಳಿ ನಿಲ್ಲಿಸಬೇಕು, ನಾನು ಮುಂದೆ ಹೇಳಬಾರ್ದು. ಇನ್ನು ರಾಕ್ಷೋಘ್ನ ಅಂತ ಒಂದು ಉಂಟು. ಸಾಮಾನ್ಯವಾಗಿ ನೀವು ಹೊಸ ಮನೆಯನ್ನು ಕಟ್ಟಿಸಿದಾಗ ರಾಕ್ಷೋಘ್ನ ಹೋಮ ಅಥವಾ ಅದನ್ನು ಮಾಡಲಿಕ್ಕಾಗದಿದ್ದರೆ ಆ ರಾಕ್ಷೋಘ್ನ ಪಾರಾಯಣ, ಆ ಮಂತ್ರಭಾಗವನ್ನು ಕೇಳಿದಾಗ ಅಲ್ಲಿರುವ ದುಷ್ಟಶಕ್ತಿಗಳು ಕಾಲು ಕೀಳುತ್ತವೆ. ಅದಕ್ಕೋಸ್ಕರ ಹೇಳಿದೆ. ಇನ್ನು ಕೆಲವು ಮಂತ್ರಭಾಗಗಳಿವೆ, ಅದನ್ನು ಕೇಳಿದಾಗ ಸಂತೋಷವಾಗುತ್ತೆ. ಏನೋ ಒಂದು ಅದ್ಭುತವಾದ ಆನಂದ. ಆ ಮಂತ್ರಗಳ ಮೂಲಕ ತನ್ನ ಭಕ್ತರಿಗೆ ಸಂತೋಷವನ್ನು, ದುಷ್ಟರಿಗೆ ಮತ್ತು ಪುನಃ ಶಿಕ್ಷಾ ರೂಪವಾದಂತಹ ದಂಡನೆಯನ್ನು, ಮತ್ತು ಕೆಲವು ಯಾವ ಸಂದರ್ಭದಲ್ಲೂ ಸಹ ಇವರು ಮಾತ್ರ ಕೇಳಬೇಕು, ಇವರು ಕೇಳಬಾರ್ದು. ಹೀಗೆ ಆ ಭವಿಷ್ಯವನ್ನು, ಶುಭಾಶುಭ ಫಲವನ್ನು ನೀಡುವವಳಾದ್ದರಿಂದ ಜಗನ್ಮಾತೆ ಹ್ರೀಂಕಾರ ತರುಶಾರಿಕ. ಆ ಹ್ರೀಂಕಾರ ಎನ್ನುವಂತಹ ತರುವಿನ ಮೇಲೆ ಕುಳಿತಿರುವಂಥ ಶಾರಿಕಾ ಪಕ್ಷಿಯಾಗಿದ್ದಾಳೆ ಅಂತ ಆಚಾರ್ಯರು ವಿವರಿಸಿದ್ದನ್ನು ಈ ನಾಮದ ಭಾಷ್ಯದಲ್ಲಿ ನಾವು ನೋಡಿದ್ದೇವೆ. ಈ ನಾಮದ ವಿವರಣೆ ಒಂದು ಹಂತಕ್ಕೆ ಬಂದು ನಿಂತಿದೆ. ನಾಳೆ ದಿವಸ ಮತ್ತೆ 6 ಗಂಟೆಗೆ ಸೇರಿದಾಗ ಹ್ರೀಂಕಾರ ಪೇಟಿಕಾ ಮಣಿಹಿ. ಹ್ರೀಂಕಾರ ಎನ್ನುವಂಥ ಒಂದು ಬಾಕ್ಸ್, ಜ್ಯುವೆಲರಿ ಬಾಕ್ಸ್. ಆ ಬಾಕ್ಸ್ ಒಳಗಡೆ ಏನಿರಬೇಕು? ಜ್ಯುವೆಲರಿ ಇರಬೇಕು. ಅದರ ಒಳಗೆ ಒಂದು ಮಣಿ ಉಂಟಂತೆ. ಆ ಮಣಿ ಯಾವುದು? ಆ ಬಾಕ್ಸ್ ಹೇಗಿದೆ? ಯಾಕೆ ಬಾಕ್ಸಿನ ಜೊತೆಗೆ ಹೋಲಿಕೆ ಹ್ರೀಂಕಾರಕ್ಕೆ? ಇತ್ಯಾದಿ ಎಲ್ಲ ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.